ವೀಕ್ಷಕರೇ ನಮಸ್ಕಾರ. ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬೈಂದೂರಿನ ಕರ್ನಾಟಕ ಫಾರ್ಮ್ಸ್ ಅಲ್ಲಿದ್ದೀವಿ. ಈ ನರ್ಸರಿ ಬಹಳ ವಿಶೇಷವಾಗಿದೆ. ವಿಶೇಷತೆ ಏನು ಅಂತ ಹೇಳಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಬ್ರೋ ನಮಸ್ತೆ. ನಮಸ್ಕಾರ, ಹೇಳಿ. ಇಲ್ಲಿ ಎಕ್ಸಾಟಿಕ್ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ, ಮತ್ತೆ ಇದು ಒಳ್ಳೆ ನರ್ಸರಿ, ತುಂಬಾ ಸ್ಪೆಷಲ್ ಅಂತ ನಮಗೆ ಹೇಳಿದ್ರು. ಸೊ ನಾವ್ ಇಲ್ಲಿಗೆ ಬಂದಿದೀವಿ. ಸೊ ಇದ್ರ ಬಗ್ಗೆ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ, ಮತ್ತೆ ಇಲ್ಲೆಲ್ಲ ಏನು ಸ್ಪೆಷಲ್ ಇದೆ ಅಂತೆಲ್ಲ ನಮ್ಮ ವೀಕ್ಷಕರಿಗೆ, ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರಿಗೆ ನೀವು. ನನ್ನ ಹೆಸರು ಮಿಲನ್ ಅಂತ. ಮಿಲನ್ ನಾನು ಇಲ್ಲಿಗ ನಮ್ಮ ತಂದೆಯವ್ರದ್ದು, ನಮ್ದು ಅಣ್ಣನ ಇದು ಜಾಸ್ತಿ ನೋಡೋದು. ಅವ್ರ ಹೆಸರು ಮೆಲ್ಬಿನ್ ಅಂತ. ಸೊ ನಮ್ಮ ಹತ್ರ ಮೇನ್ಲಿ ಫುಲ್ ಎಕ್ಸಾಟಿಕ್ ಫ್ರೂಟ್ಸ್ ವೆರೈಟಿಗಳಿವೆ. ಮೋರ್ ದೆನ್ 500+ ಇದೆ. ನಮ್ದು ಮೇನ್ಲಿ ಅಂದ್ರೆ ನಾವು ನಮ್ ತೋಟದಲ್ಲಿ ನಟ್ ನೋಡ್ತೀವಿ. ನಮ್ ತೋಟದಲ್ಲಿ ಫಲ ಬಿಟ್ಟಿದ್ರೆ ಮಾತ್ರ ಇಲ್ಲಿ ಗಿಡ ಅಲ್ಲಿಂದ ಕಸಿ ಮಾಡಿರೋದು ಗಿಡನು ಇಲ್ಲಿ ತಂದು ನಾವು ಸೇಲ್ ಮಾಡ್ತೀವಿ. ಸೊ ಒಂದು 100% ಗ್ಯಾರಂಟಿಯಲ್ಲಿ ನಾವು ಗಿಡ ಕೊಡ್ತಾ ಇರೋದು. ಬಾಕಿ ಅವ್ರ ಕಣಂಗ್ ಸುಮ್ನೆ ಗಿಡ ಮಾತ್ರ ಸೇಲಿಂಗ್ ಅಲ್ಲ, ಫಾರ್ಮರ್ಸಿಗೆ ಏನಾದ್ರು ಬೆನಿಫಿಟ್ ಆಗ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಕಸ್ಟಮರ್ಸ್ ತಗೊಂಡು ಹೋದ್ರು ಮತ್ತೆ ರಿಟರ್ನ್ ನೆಕ್ಸ್ಟ್ ಟೈಮ್ ಬರ್ಬೇಕು. ಮೇನ್ಲಿ ಫಾರ್ಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಂತ ನಮ್ದು ಇಲ್ಲೇ ಹತ್ರನೇ ಒಂದು 4-5 ಎಕರೆ ಫಾರ್ಮ್ ಇದೆ. ಅಲ್ಲಿ ಎಲ್ಲ ಎಕ್ಸಾಟಿಕ್ ಇಲ್ಲಿರೋ ಎಲ್ಲ ಗಿಡಗಳದ್ದು ದೊಡ್ಡ ಮದರ್ ಪ್ಲಾಂಟ್ ಗಳಿವೆ. ಅಲ್ಲಿ ನಟ್ಟು ಕಾಯಿ ಬಿಟ್ಟಿರೋ ಗಿಡಗಳನ್ನು ಕಸಿ ಕಟ್ಟಿ ಇಲ್ಲಿ ನಾವು ಸೇಲ್ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ರ ಸಣ್ಣ ಗಿಡದಿಂದ ಅದ್ರ ದೊಡ್ಡ ಗಿಡಗಳ ತನಕ, ಅಂದ್ರೆ ರೆಡಿ ಆಗಿ ಈಗ ಕಾಯಿ ಬರುವಂತ ಕಾಯಿ ಬಿಡ್ತಾ ಇರುವ ಗಿಡಗಳು ಕೂಡ ಇದೆ. ನಿಮ್ಗೆ ಯಾವ ಸೈಜ್ ಗಿಡಗಳು ಬೇಕಿದ್ರು ನಮ್ ನರ್ಸರಿಯಲ್ಲಿ ಸಿಗತ್ತೆ. ಅಂದ್ರೆ ಇಲ್ಲಿ ಎಕ್ಸಾಟಿಕ್ ವೆರೈಟೀಸ್ ಎಲ್ಲ ಸಿಗುತ್ತೆ, ಸ್ಪೆಷಲ್ ವೆರೈಟೀಸ್ ಅಂತ. ಸೊ ಯಾವ್ಯಾವ್ದು ಅಂತ ಹೇಳ್ತೀರಾ? ನಮ್ಮ ಹತ್ರ ಈಗ ಮ್ಯಾಂಗೋಸ್ ಅಂದ್ರೆ ನೋಡೋದಂದ್ರೆ ನಾರ್ಮಲ್ ಆಗಿ ಒಂದು 20 above+ ವೆರೈಟೀಸ್ ಇದೆ. ಈಗ ಆಲ್ರೆಡಿ ಸೇಲಿಯೇ ನಮ್ಮ ಫಾರ್ಮ್ ಅಲ್ಲಿ ಮೋರ್ ದೆನ್ 50 ವೆರೈಟೀಸ್ ಇದೆ. ಈಗ ಜಾಕ್ ಫ್ರೂಟ್ ಅಲ್ಲಿ ನೋಡೋದಂದ್ರೆ ಆಲ್ರೆಡಿ ಫ್ರೂಟಿಂಗ್ ಬಿಟ್ಟಿರೋ ಪ್ಲಾಂಟ್ಸ್ ಗಳಿವೆ, ಮತ್ತೆ ಈಗ ಫ್ರೂಟಿಂಗ್ ರೆಡಿ ಆಗಿರೋ ಪ್ಲಾಂಟ್ಸ್ ಗಳಿದೆ. ಅದರಲ್ಲೂ ಕೂಡ ಮೋರ್ ದೆನ್ 50 above ವೆರೈಟೀಸ್ ಇಲ್ಲಿ ಸೇಲಿಗೋಸ್ಕರ ನಿಯರ್ಲಿ ಒಂದು 10 to 20 ವೆರೈಟೀಸ್ ಇದ್ದೇವೆ. ಮತ್ತೆ ಫ್ರೂಟ್ಸ್ ಗಳಲ್ಲಿ ಎಲ್ಲ ವೆರೈಟಿಗಳಿವೆ. ಏನೇ ವೆರೈಟಿ ಬೇಕಿದ್ರು ಫ್ರೂಟ್ಸ್ ಗಿಡಗಳಲ್ಲಿ ಏನ್ ವೆರೈಟಿ ಬೇಕಿದ್ರು ನಮ್ದಿಲ್ಲಿ ಸಿಗುವಂತ ಎಲ್ಲ ವೆರೈಟಿಗಳು ಕೂಡ ನಮ್ಮ ಹತ್ರ ಇದೆ. ಅಂದ್ರೆ ಆಲ್ ಎಕ್ಸಾಟಿಕ್ ವೆರೈಟೀಸ್. ಎಕ್ಸಾಟಿಕ್ ಇದೆ, ಇಂಡಿಯನ್ ವೆರೈಟಿಗಳಿವೆ, ಹೊರಗಿದ್ದು ಇದೆ, ಎಲ್ಲದೂ ಇದೆ. ಎಲ್ಲ ಇದೆ. ಸೊ ಮತ್ತೆ ಎಕ್ಸಾಟಿಕ್ ಅಲ್ಲಿ ನಾವು ಹೇಳೋದಂದ್ರೆ ರೆಡಿ ಪ್ಲಾಂಟ್ಸ್ ನಮ್ಮ ಹತ್ರ ಜಾಸ್ತಿ ಇರೋದು. ರೆಡಿ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಅಂದ್ರೆ ಆಲ್ರೆಡಿ ಫ್ರೂಟಿಂಗ್ ಆಗುವಂತ ಪ್ಲಾಂಟ್ಸ್ ಗಳು, ಅಂದ್ರೆ ಒಂದು 2 to 3 years ಏಜ್ ಆಗಿರೋ ಗಿಡಗಳು. ಅದ್ರದ್ದು ಕೂಡ ಎಲ್ಲ ಗಿಡಗಳು ಇಲ್ಲಿರುವ ಸಣ್ಣ ಗಿಡಗಳು, ಅದ್ರ ದೊಡ್ಡ ಗಿಡಗಳು ಕೂಡ ನಮ್ಮ ಹತ್ರ ಅವೈಲೇಬಲ್. ರೆಡಿ ಪ್ಲಾಂಟ್ಸ್ ಅಂದ್ರೆ ಎಷ್ಟು ದಿವಸದಲ್ಲಿ ನಮಗೆ ಫ್ರೂಟ್ಸ್ ಆಲ್ರೆಡಿ ಫ್ರೂಟಿಂಗ್ ಇರೋ ಗಿಡಗಳೇ ರೆಡಿ ಪ್ಲಾಂಟ್ಸ್ ಅಂದ್ರೆ. ರೆಡಿ. ಹೌದು. ಅಂದ್ರೆ ಅವರು ತಗೊಂಡೋಗಿ ನೆಟ್ಟ ತಕ್ಷಣ ಅದು ಫ್ರೂಟ್ಸ್ ನಿಮಗೆ ಇಲ್ಲಿ ತಗೊಂಡೋಗುವಾಗ ಕೆಲವು ಗಿಡಗಳು ಕಾಯಿ ಇರುತ್ತೆ. ಆಲ್ರೆಡಿ ಇಲ್ಲಿ ಫ್ರೂಟಿಂಗ್ ಬಿಟ್ಟಿದೆ ಆ ಗಿಡಗಳು. ಮನೆ ಹೋಗಿ ನಟ್ಟಿದ್ರೆ ಮಾತ್ರ ಸಾಕು. ಅಂದ್ರೆ ನಾವು ಚಿಕ್ಕ ಗಿಡಗಳನ್ನು ಒಂದು 3 ವರ್ಷ ಬೆಳೆಸಿ ಕಾಯಿ ಮಾಡೋ ಅವಶ್ಯಕತೆ ಇಲ್ಲ. ಇದೆ, ನೀವು ನಟ್ಟು ಒಂದು 6 ತಿಂಗಳ ಒಳಗಡೆ ನಿಮ್ ಫ್ರೂಟಿಂಗ್ ಇರ್ತದೆ. ಅಂದ್ರೆ ಸ್ವಲ್ಪ ದೊಡ್ಡ ಗಿಡಗಳು, ಅದು ದೊಡ್ಡ ಗಿಡಗಳು, ನಿಯರ್ಲಿ 6 to 10 feet above. 6 to 10 feet. 10 feet above. ಫೈನ್. ಇವಾಗ ನಾವು ಒಂದೊಂದೇ ವೆರೈಟೀಸ್ ನೋಡ್ತಾ ಹೋಗೋಣ. ಓಕೆ, ನೋ ಪ್ರಾಬ್ಲಮ್. ನಿಮಗೆ ಪ್ಲಾಂಟ್ಸ್ ಅಂದ್ರೆ ಎಲ್ಲ ತುಂಬಾ ಖುಷಿನಾ? ಯಾವ್ದು ನಿಮಗೆ? ನಾನ್ ಕಲ್ತಿರೋದೇ ಮೇನ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಹೌದಾ? ನನ್ಗೆ ಇದ್ರ ಮೇಲಿರೋ ಖುಷಿಯಲ್ಲಿ ನಾನು ಅದೇ ಮಾಡಿರೋದು. ಓಕೆ. ಸೊ ನಿಮ್ದು ಎಜುಕೇಶನ್ ಅಲ್ಲ? ನಂದು ಈಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಯ್ತು, ಈಗ ಮುಗ್ದಿದ್ದೀನಿ. ಇನ್ನು ಇದ್ರೆ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡುವಂತ ಅನ್ಸ್ತಾ ಇದೆ. ಒಂದು ಖುಷಿ ಇದೆ ಅಲ್ಲ ಇದ್ರಲ್ಲಿ? ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು. ಈಗ ಇದೆಲ್ಲ ನಮ್ದು ರೆಡಿ ಪ್ಲಾಂಟ್ ಸೆಕ್ಷನ್. ಇದೆಲ್ಲ ಬಹಳ ದೊಡ್ಡದಾಗಿ ಇಲ್ಲಿ ಎಲ್ಲ ವೆರೈಟಿಗಳಿವೆ. ಈಗ ಮ್ಯಾಂಗೋದಲ್ಲಿ ಕೂಡ ಮೀಡಿಯಂ ಸೈಜ್ ಇಂದ ನಾನು ದೊಡ್ಡ ಗಿಡಗಳ ಹತ್ಲಾಗಿದ್ದೀನಿ, ತೋರಿಸ್ತೇನೆ ನಿಮ್ಗೆ. ಇವೆಲ್ಲ ರೆಡಿನಾ? ಇದೆಲ್ಲ ಅಂದ್ರೆ ಒಂದು ಮೀಡಿಯಂ ಸೈಜ್ ಪ್ಲಾಂಟ್ಸ್. ಅಂದ್ರೆ ಇದು ಆಲ್ರೆಡಿ ಒಂದು 6 month ಒಳಗಡೆ, ಈಗ ಸೀಸನ್ ಅಲ್ಲ, ಓಫ್ ಸೀಸನ್, ಅದಕ್ಕೆ ಫ್ರೂಟ್ಸ್ ಇಲ್ಲ. ಸೊ ಒಂದು ನಿಮ್ಗೆ ಒಂದು ನೆಕ್ಸ್ಟ್ ಇಯರ್ ಫ್ರೂಟಿಂಗ್ ಆಗತ್ತೆ ಇದು ಮ್ಯಾಂಗೋ. ಇವೆಲ್ಲ ರೆಡಿ, ಅಂದ್ರೆ ಫ್ರೂಟಿಂಗ್ ಸ್ಟಾರ್ಟ್ ಆಗೋ ಸ್ಟೇಜ್ ಬಂದಿದೆ ಇವೆಲ್ಲ. ಅದ್ರ ದೊಡ್ಡ ಗಿಡಗಳು ನಾನು ತೋರಿಸ್ತೇನೆ. ಇದ್ರದ್ದು ಅದ ಮೀಡಿಯಂ ಸ್ಟೇಜ್, ಇದು ಮೀಡಿಯಂ ಅಂತ ಹೇಳ್ಬೋದು. ಅಂದ್ರೆ ಈಗ 1 year ಅಲ್ಲಿ ಇದು ಫ್ರೂಟಿಂಗ್ ಆಗುತ್ತೆ. ಇದು 1 year ಅಲ್ಲಿ ಫ್ರೂಟಿಂಗ್ ಆಗುತ್ತೆ. ಇದ್ರದೆಲ್ಲ ಏನು ಪ್ರೈಸ್ ಇದೆ? ಇವೆಲ್ಲ ಪ್ರೈಸ್ ಡಿಸ್ಕ್ಲೋಸ್ ಮಾಡಬೇಕಾ? ಪ್ರೈಸ್ ಬೇಕಂತಿಲ್ಲ. ಪ್ರೈಸ್ ಬೇಕಾ? ಇದ್ರದ್ದು ಪ್ರೈಸ್ ಎಲ್ಲ ಯಾವ ರೀತಿ ಇರುತ್ತೆ? ರೆಡಿ ಪ್ಲಾಂಟ್ಸ್ ಅಪ್ರಾಕ್ಸಿಮೇಟ್ಲಿ 1000 above ರೇಂಜ್ ಬರ್ತದೆ. 1000 ಆ ರೇಂಜ್ ಇಂದ ಸ್ಟಾರ್ಟ್ ಆಗ್ತದೆ. ಒಂದೊಂದು ವೆರೈಟಿ ಮೇಲೆ ಡಿಪೆಂಡ್ ಆಗ್ತಿರ್ತದೆ. ಅಂದ್ರೆ ಒಂದೊಂದು ಎಲ್ಲದಕ್ಕೂ ಅದೇ ರೇಂಜ್ ಅಂತಲ್ಲ, ಡಿಫರೆನ್ಸ್ ಬರುತ್ತೆ. ಆಮೇಲೆ ಬ್ರೀಡ್ ಯಾವುದು? ಒಂದೊಂದು ಬ್ರೀಡ್, ಸುಮಾರು ಬ್ರೀಡ್. ಮ್ಯಾಂಗೋ ಅಲ್ಲಿ ಈಗ ಇಲ್ಲಿರೋದು ನಮ್ಮ ಹತ್ರ ಸುಮಾರು ನಮ್ಡೋಕ್ ಮೈನ್, ಕ್ಯಾಟಿಮೋನ್, ಕಾಲಾಪಾಡಿ, ಹಂಗೆ ನಮ್ದು ಇಂಡಿಯನ್ ವೆರೈಟಿ ಆಪೂಸ್, ಮಲ್ಲಿಕಾ, ತೋತಾಪುರಿ, ನೀಲಂ, ಕೇಸರ್, ಅದ್ರದ್ದೆಲ್ಲದ್ರದ್ದು ನಿಮ್ಗೆ ರೆಡಿ ಪ್ಲಾಂಟ್ ಸಿಗತ್ತೆ. ಇದೆಲ್ಲ ಯಾವುದು ಇವಾಗ ನಾವು ನೋಡ್ತಾ ಇರೋದು? ಈಗ ಇದು ನೀವು ನೋಡ್ತಾ ಇರೋದು ನಮ್ಡೋಕ್ ಮೈನ್ ಅಂತ ವೆರೈಟಿ. ನಮ್ಡೋಕ್ ಮೈನ್ ಇದು ಇಂಡಿಯನ್, ಅದೊಂದು ಚೈನೀಸ್ ವೆರೈಟಿ. ಇದೆಲ್ಲ ಅಂದ್ರೆ ಜಬೋಟಿಕಾವಾ ಅಂತ ಒಂದು ಪ್ಲಾಂಟ್. ಅದು ಇದೇನದು?
ಜಬೋಟಿಕಾವಾ ಅಂತ ಒಂದು ಫ್ರೂಟ್ ಇದು. ಹಾ ಇದಂದ್ರೆ ನಮ್ಮ ಒಂದು ದ್ರಾಕ್ಷಿದ್ದು ಒಂಥರ ಟೇಸ್ಟ್ ಇರುತ್ತದೆ. ಅದು ಸೇಮ್ ಸೈಜಾ? ಸೇಮ್ ದ್ರಾಕ್ಷಿ ಸೈಜ್ ಅಲ್ಲೇ ಆಗ್ತದೆ, ಮರದಲ್ಲಿ ಅಂಟಂಟ ಆಗ್ತದೆ ಇವು. ಓಕೆ ಓಕೆ. ಇಲ್ಲಿ ನಿಮ್ಗೆ ಸುಮಾರು, ನಾನು ಡಿಸ್ಕ್ಲೋಸ್ ಮಾಡಕ್ ಹೋದ್ರೆ ನಿಮ್ಗೆ ಸುಮಾರು ವೆರೈಟಿಗಳಿವೆ. ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಈ ಏರಿಯಾ ಫುಲ್ ರೆಡಿ ಪ್ಲಾಂಟ್ಸ್ ಗಳು ಮಾತ್ರ ಇದೆ. ರೆಡಿ ಪ್ಲಾಂಟ್ಸ್ ಇದೆಲ್ಲ ದೊಡ್ಡ ಗಿಡಗಳು. ಓಕೆ. ಮ್ಯಾಂಗೋದಲ್ಲೇ ಈಗ ನಮ್ಮ ಹತ್ರ ಇವೆಲ್ಲ ಅಂದ್ರೆ ಮಿಲ್ಕ್ ಫ್ರೂಟ್, ಇದೆಲ್ಲ ಆಲ್ರೆಡಿ ಈಗ ಫ್ಲವರಿಂಗ್ ಸೀಸನ್ ಇದ್ರದ್ದು. ನಿಮ್ಗೆ ಬೇಕಿದ್ರೆ ಇಲ್ಲೇ ತೋರಿಸಿ. ಮಿಲ್ಕ್ ಫ್ರೂಟ್ ಅಂತ ಇಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಜಮೈಕನ್ ಸ್ಟಾರ್ ಅಂತ ಇದೆ. ಜಮೈಕನ್ ಸ್ಟಾರ್ ಅದು ಒಂದು ಅದ್ರದ್ದು ಬ್ರೀಡ್ ಹೆಸರು, ವೆರೈಟಿ ಇದು. ಇಲ್ಲಿಗೆ ಬನ್ನಿ, ಇಲ್ಲೇ ನಿಮ್ಗೆ ತೋರ್ಬಹುದು. ಇದೆಲ್ಲ ಫ್ಲವರಿಂಗ್ ಆಲ್ರೆಡಿ ಸ್ಟಾರ್ಟ್, ಈಗ ಅದ್ರ ಸೀಸನ್. ಓಕೆ. ಒಳ್ಳೆ ಫ್ಲವರಿಂಗ್ ಇದೆ, ಈಗ ಸ್ಟಾರ್ಟ್ ಆಗಿದೆ. ಇದು ರೆಡಿ ಪ್ಲಾಂಟ್ ಅಂದ್ರೆ ಇವೆ ಕಾಯಿ ಇರುವುದಕ್ಕೆ ರೆಡಿ ಪ್ಲಾಂಟ್ ಅನ್ನೋದು. ಓಕೆ. ಆಲ್ರೆಡಿ ಇವಾಗ ಇದೆ ಹೇಳಿದ್ರಲ್ಲ, ಇದು ಇದ್ರ ಹೆಸರು ಏನ್ ಹೇಳಿದ್ರಿ? ಇದು ಮಿಲ್ಕ್ ಫ್ರೂಟ್. ಇದು ಏನ್ ಗಿಡ? ಇದು ಈಗ ನಿಮ್ಗೆ ಬನಾನಾ ಚಿಕ್ಕು ಅಂತ. ಬನಾನಾ ಚಿಕ್ಕು ಇದು ಚಿಕ್ಕು ಅಲ್ಲಿ ಒಂದು ಅದು ಬಿಟ್ಟಿದಲ್ಲ, ಆಲ್ರೆಡಿ ಫ್ರೂಟಿಂಗ್ ಆಗಿದೆ. ಅಂದ್ರೆ ಉದ್ದ ಬರುತ್ತೆ, ಬನಾನಾ ಟೈಪ್ ಬರ್ತದೆ. ಅಂದ್ರೆ ಚಿಕ್ಕು ಅಲ್ಲಿ ಒಳ್ಳೆ ಸ್ವೀಟ್ ಇರೋ ವೆರೈಟಿ. ಇದು ರೆಡಿ ಅಲ್ಲ ಈಗ ಹೋದ್ರೆ? ರೆಡಿ. ಇದು ಈಗ ನಿಮ್ಗೆ ಒಂದು 6 ಮಂತ್ ಒಳಗೆ ಒಳ್ಳೆ ಗಿಡ ಆಗಿ ಒಳ್ಳೆ ಫಲ ಆಗತ್ತೆ. ಇಲ್ಲಿ ರೆಡಿ ಇರುವ ಗಿಡ ಇದು, ಒಳ್ಳೆ ಫಲ ಸಿಗುತ್ತೆ. ಹೌದು. ಮತ್ತೆ ನಮ್ಮ ಹತ್ರ ರಂಬೂಟಾನ್ ಬಲ್ಕ್ ಸ್ಟಾಕ್ ಇದೆ. ಏನಿದು? ರಂಬೂಟಾನ್ ಅಂತ. ರಂಬೂಟಾನ್ ಅಂದ್ರೆ ಈ ತರ ಬರ್ತದೆ, ಈ ತರ ಬರೋ ವೆರೈಟಿ, ಈ ತರ ಫ್ರೂಟ್ ಈಗ ಕರ್ನಾಟಕದಾಗೆಲ್ಲ ಒಳ್ಳೆ ಫೇಮಸ್ ಆಗ್ತದೆ. ಹೌದು, ನಾನು ಇದು ನೋಡಿದ್ದೆ, ಬಟ್ ಇದು ನನಗೆ ಐಡಿಯಾ ಇಲ್ಲ. ಇದಂದ್ರೆ ನಮ್ಮ ತೋಟದಲ್ಲಿಯೇ ನಾವು ಮಾಡಿರೋದು. ಇದೆಲ್ಲ ಓನ್ ಬ್ರೀಡ್? ಇದಷ್ಟು ಎಲ್ಲದೂ ನಮ್ದು, ನೀವೇ ಇದು ಮಾಡಿರೋದು? ನಾವೇ ಕಸೆ ಕಟ್ಟಿ ಮಾಡಿರೋದು. ರಂಬೂಟಾನ್ ಅಲ್ಲಿ ನಿಯರ್ಲಿ ಒಂದು 5 ವೆರೈಟಿ ನಮ್ಮ ಹತ್ರ ಈಗ ಇದೆ. 5 to 6 ವೆರೈಟೀಸ್ ಇದೆ ಅದರಲ್ಲಿ. ಏನೇನಂತ ಹೇಳ್ಬೋದಾ? ಅದರಲ್ಲಿ ನಮ್ಮ ಹತ್ರ KG10, N18, E35, ಯೆಲ್ಲೋ ವೆರೈಟಿ, ಮತ್ತೆ ಸೀಸರ್, ಈ ತರ ಸುಮಾರು ವೆರೈಟಿಗಳಿವೆ. ಸುಮಾರು ವೆರೈಟೀಸ್ ಇದೆಯಾ? ಅದ್ರದ್ದು ಬಲ್ಕ್ ಸ್ಟಾಕ್ ಕೂಡ ನಮ್ಮ ಹತ್ರ ಇದೆ. ಎಷ್ಟೇ ಗಿಡಗಳು ಬೇಕಿದ್ರು ಕೊಡ್ಬಹುದು. ನೋಡಿ ಇದೆಲ್ಲ ಅದೇ ಅಲ್ಲ? ಇದ್ರದ್ದು ದೊಡ್ಡ ಗಿಡಗಳು ಇದೆ, ಬೇಕಿದ್ರೆ ಹತ್ಲಕ್ ನಾನು ಹೋಗೋ ತೋರಿಸ್ತೀನಿ. ಓಕೆ. ಈಗ ಇದ್ರಲ್ಲಿ ಮಾವಿನ ಇದಂದ್ರೆ ನಿಮ್ಗೆ ಮಾವಲ್ ಮಲ್ಲಿಕಾ ಅಂತ ತುಂಬಾ ಸ್ವೀಟ್ ಇರೋ ವೆರೈಟಿ. ಮಲ್ಲಿಕಾ ಅಂದ್ರೆ ಅದ್ರದ್ದು 10 feet ಎಬೋ ಪ್ಲಾಂಟ್ ಇದು. ನಿಮ್ಗೆ ನನ್ನ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಪ್ಲಾಂಟ್ ಸೈಜ್ ಎಷ್ಟಿದೆ ಅಂತ. ಇವೆಲ್ಲ ಅದ್ರದ್ದೇ ಒಂದೊಂದು ವೆರೈಟಿ. ಇದೆಲ್ಲ ರೆಡಿ ಪ್ಲಾಂಟ್ಸ್ ಅಂದ್ರೆ ಈ ವರ್ಷ ನಮ್ಗೆ ಫ್ರೂಟಿಂಗ್ ಸಿಕ್ತು ಇದ್ರಲ್ಲಿ. ನಿಮ್ಗೆ ನೆಕ್ಸ್ಟ್ ವರ್ಷದಲ್ಲಿ ಈ ನೆಕ್ಸ್ಟ್ ಸೀಸನ್ ಅಲ್ಲಿ ಮತ್ತು ಫ್ರೂಟಿಂಗ್ ರೆಡಿ ಇರ್ತದೆ. ಇದ್ರ ಮ್ಯಾಂಗೋದ್ ಒಂದು ಬಲ್ಕ್ ಸ್ಟಾಕ್ ಇದೆ, ಎಷ್ಟೇ ಬೇಕಿದ್ರು ಕೊಡ್ಬಹುದು. ಮಲ್ಲಿಕಾ ಮ್ಯಾಂಗೋಸ್ ಮೋರ್ ದೆನ್ 20. ನಂಗೆ ಹೆಸರು ಹೇಳ್ಕೋದ್ರೆ ನನ್ಗೇನೆ ನೆನಪಿಲ್ಲ, ಅಷ್ಟಪ್ಪ ಇದೆ ವೆರೈಟಿ. ಆಲ್ ವೆರೈಟೀಸ್ ಅವೈಲೇಬಲ್. ನಮ್ಮ ಇಂಡಿಯನ್ ವೆರೈಟಿ ಆಗಿರೋ ಮಲ್ಲಿಕಾ, ಆಪೂಸ್, ಕೇಸರಿ, ನೀಲಂ, ತೋತಾಪುರಿ, ಆತರ ಸುಮಾರು ವೆರೈಟಿಗಳು ಕೂಡ ಇವೆ. ಫಾರಿನ್ ವೆರೈಟಿಗಳಾಗಿರೋ ಮಿಯಾಜಾಕಿ, ರೆಡ್ ಮ್ಯಾಂಗೋ, ಚಿಲ್ಲಿ ಮ್ಯಾಂಗೋ, ಸೂಪರ್ ಕ್ವೀನ್, ನಮ್ಡೋಕ್ಮೈ, ಬನಾನಾ ಪಿಂಕ್, ಬನಾನಾ ರೆಡ್, ಆ ತರದ್ದು ತುಂಬಾ ವೆರೈಟಿಗಳು ಇವೆ. ಇದಂದ್ರೆ ಅಬ್ಬಿಯು ಅಂತ ಇಲ್ಲಿದೆಯಲ್ಲ, ಇದು ಒಂದು 8-10 feet ಟಾಲ್ ಪ್ಲಾಂಟ್ ಇದು. ಇದ್ರಲ್ಲಿ ನಾವು ಕಳೆದ ವರ್ಷ ಆಲ್ರೆಡಿ ಒಂದು 10 to 15 ಫ್ರೂಟ್ ಕೊಯ್ದಿದೀವಿ ಇದ್ರಲ್ಲೇ. ಇದ್ರದ್ದು ಮತ್ತೊಂದು ಗಿಡ ಇದ್ದಿತ್ತು, ಅದೀಗ ಸೇಲ್ ಆಯ್ತು. ಅದ್ರಲ್ಲಿ ಅಂದ್ರೆ ನಾವು ತೋಟದಲ್ಲೂ ನೆಡಬಹುದು, ಇದನ್ನ ನಡ್ಬಹುದು. ಅಂದ್ರೆ ಒಂದು ಯೆಲ್ಲೋ ಕಲರ್ ಫ್ರೂಟ್ ಬರುತ್ತೆ. ಇದ್ರದ್ದು ಫ್ರೂಟಿಂಗ್ ಟೈಮ್ ಅಂದ್ರೆ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ, ಬೇಕಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫ್ಲವರಿಂಗ್ ಸ್ಟೇಜ್ ಆಗಿದೆ, ಇದು ಆಗಿದೆ. ಸೊ ಇದು ನೋಡಬಹುದು, ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫ್ಲವರಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಫ್ಲವರಿಂಗ್ ಇದೆ. ಸೊ ರೆಡಿ ಪ್ಲಾಂಟ್ಸ್ ಅಂದ್ರೆ ಈ ತರನೇ ಆಲ್ರೆಡಿ ಫ್ರೂಟಿಂಗ್ ಆಗಿರೋ ಪ್ಲಾಂಟ್ಸ್ ಗಳೇ. ಸೊ ನಿಮ್ಗೆ ಏನ್ ಹೆದರಿಕೆ ಹೇಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಒಂದ್ಸಲ ನಾವು ತಗೊಂಡಿದೀವಿ. ಸೊ ಓಕೆ. ಇದ್ರ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ಇದ್ರ ಹೆಸರು ಅಂದ್ರೆ ಅಬ್ಬಿಯು. ಓಕೆ. ಇದಂದ್ರೆ ನಿಮ್ಗೆ ಕಮರ್ಷಿಯಲಿನೂ ಮಾಡಬಹುದು, ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇದೆ. ನಿಯರ್ಲಿ 250 to 300 ರೇಂಜ್ ಅಲ್ಲಿ ರೇಟ್ ಬರ್ತದೆ ಕೆಜಿ. ಅಂದ್ರೆ ಇದು ಎಕ್ಸೋಟಿಕ್ ಅಲ್ಲ? ಎಕ್ಸೋಟಿಕ್. ಇದೆಲ್ಲ ಅಂದ್ರೆ ನಮ್ಗೆ ಗೊತ್ತಿರುವಂತ ಸೀತಾಫಲ್ ವೆರೈಟಿ. ಕಸ್ಟರ್ಡ್ ಆಪಲ್ ವೆರೈಟಿ. ಇದ್ರಲ್ಲಿ ಈಗ ಇದಂದ್ರೆ ಗೋಲ್ಡನ್ ವೆರೈಟಿ. ಅಂದ್ರೆ ಇದು 1 kg ಹತ್ರ ಕಾಯಿ ಬರುತ್ತೆ. ಬೀಜ ಕಡಿಮೆ ಬೀಜ ಇದೆ, ಆದ್ರೆ ಫ್ಲಶ್ ತಿನ್ಲಿಕ್ಕೆ ಜಾಸ್ತಿ ಇರುತ್ತೆ ಅದ್ರೊಳಗಡೆ. ಗೋಲ್ಡನ್ ವೆರೈಟಿ. ಇದ್ರಲ್ಲಿ ನಮ್ಮ ಹತ್ರ ರೆಡ್, ಗ್ರೀನ್, ಬಾಲ್ನಗರ ಆತರ ಸುಮಾರು ವೆರೈಟಿಗಳು ಕೂಡ ಅವೈಲೇಬಲ್ ಇದೆ. ಅದ್ರದ್ದು ರೆಡಿ ಪ್ಲಾಂಟ್ಸ್ ಗಳೇ, ಇದೆಲ್ಲ ಆಲ್ರೆಡಿ ಫ್ರೂಟಿಂಗ್ ಆಗಿರುವಂತದ್ದು ಪ್ಲಾಂಟ್. ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ಲವರಿಂಗ್ ಇದೆ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಅಲ್ಲಿ. ಇದು ಚಿಕ್ಕು ಅಲ್ಲಿ ಮತ್ತೊಂದು ವೆರೈಟಿ, ತಾಯ್ ಕಿಂಗ್ ವೆರೈಟಿ. ಅಂತ
ಅಂದ್ರೆ ದೊಡ್ಡ ಸೈಜ್ ಇದು. ಇದು ಒಂದು 300 ಗ್ರಾಮ್ ಹತ್ರ ಬರ್ತದೆ. 300 ಗ್ರಾಮ್. 300 ಗ್ರಾಮ್ ಹತ್ರ ಬರ್ತದೆ. ಓಕೆ. ಅದ್ ಬಿಟ್ರೆ ರಾಮ್ಫಲದಲ್ಲಿ ಸುಮಾರು ವೆರೈಟಿ ಇದೆ. ರಾಮ್ಫಲ. ರಾಮ್ಫಲ ನಮ್ಗೆ ಗೊತ್ತುಂಟಲ್ಲ. ಇವೆಲ್ಲ ಅಂದ್ರೆ ಒಂದ್ 6 ಮಂತ್ ಒಳಗಡೆ ನಿಮ್ಗೆ ಫ್ರೂಟಿಂಗ್ ಆಗುತ್ತೆ. ಅಂದ್ರೆ ಗಿಡದ ಸೈಜೇ ನೋಡ್ಬೋದು, ಫುಲ್ ಬುಷಿ ಆಗಿರೋ ಗಿಡಗಳಿದೆ. ಓಕೆ. ಅಂದ್ರೆ ಒಳ್ಳೆ ಹೆಲ್ತಿ ಆಗಿರೋ ಪ್ಲಾಂಟ್ ಗಳೇ, ಡೆನ್ಸ್ ಆಗಿದೆ. ಹೌದೌದು, ರಾಮ್ಫಲ. ಅದ್ ಬಿಟ್ರೆ ಇಲ್ಲಿ ಮಠೋವಾ ಅಂತ ವೆರೈಟಿ ಇದೆ. ಇದೆಲ್ಲ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಅಲ್ಲಿ ಸುಮಾರು ಬಲ್ಕ್ ವೆರೈಟಿ ಇದೆ. ಬಲ್ಕ್ ವೆರೈಟಿ ಅದೆಲ್ಲ. ಮತ್ತೆ ಇದು ಫ್ರೂಟ್ಸ್ ಎಲ್ಲ, ಇದು ಈ ಫ್ರೂಟ್ಸ್ ಎಲ್ಲ ಮುಗಿಲಿಲ್ಲ. ಇದಂದ್ರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ತೋರುವಂತ ಲಿಚ್ಚಿ ಗೊತ್ತು. ಲಿಚ್ಚಿ ಗೊತ್ತು. ಇದು ಲಿಚ್ಚಿ ಫ್ರೂಟ್. ಇದು ಜಾಸ್ತಿ ಕೋಲ್ಡ್ ಕ್ಲೈಮೇಟ್ ಇರೋ ಏರಿಯಾದಲ್ಲಿ ಜಾಸ್ತಿ ಫ್ರೂಟಿಂಗ್ ಆಗ್ತದೆ. ಓಕೆ. ನಮ್ದಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ. ಕೋಲ್ಡ್ ಅಂದ್ರೆ ಟೆಂಪರೇಚರ್ ಕಡಿಮೆ ಇರಬೇಕು. ಹೌದು, ಅಂದ್ರೆ ನಮ್ಮ ಚಿಕ್ಕಮಂಗ್ಳೂರ್ ಆ ಸೈಡಿಗೆಲ್ಲ, ಚಿಕ್ಕಮಂಗ್ಳೂರ್ ಕೊಡಗು ಆಗುತ್ತೆ. ಕೊಡಗು ಆ ಸೈಡಿಗೆಲ್ಲ ಆಗುತ್ತೆ. ಅಂದ್ರೆ ಇದಾಗ್ತೇ ಒಂದೇ ವೆರೈಟಿನ ಇದು? ಲಿಚ್ಚಿಯಲ್ಲಿ ಒಂದೇ ವೆರೈಟಿ. ಲಿಚ್ಚಿ ಅಭಿಯುದ್ ಬೇಕಿದ್ರೆ ಚಿತ್ರ ತಗೊಳ್ಳಿ, ಇಲ್ಲಿದೆ. ഇത് അബിയോ ಅಂತನಾ? ഇത് അബിയു വേണേ നോക്കി, അവിടെ ഓൾറെഡി ഫ്രൂട്ടിങ് വന്നിട്ടുണ്ട് തൈ. അബിയു അത് വലിയ തൈ, അതിന് ഭയങ്കര വിലയാ. അബിയുവിന്റെ വലിയ തൈ ನೋಡಿ ಇಲ್ಲ ಇದೆ. അബിയു പൂ വന്നിട്ടുണ്ട്. ഇതൊക്കെ ഓൾറെഡി ഗോപാലಣ್ಣ ಅದೊಂದು ಬೇಕಿದ್ರೆ ತೋರಿಸಿ. ಬನ್ನಿ ಇಲ್ಲಿ ನೋಡಿ, ಇದೆಲ್ಲ ಬನ್ನಿ. ಇದೇನೋ ಇದಂದ್ರೆ ಬಿಯರ್ ಆಪಲ್, ಬೋರ್ ಅಂತೆಲ್ಲ ಹೇಳ್ತಾರ ನೋಡಿ. ಆಲ್ರೆಡಿ ಇದೆಲ್ಲ ಇದೆಲ್ಲ ಆಲ್ರೆಡಿ ಓಲ್ಡ್ ಸೀಸನ್. ಇದು ವರ್ಷ ಪೂರ್ತಿ ಕಾಯಿರ್ತದೆ. ಮನೆಗೆ ಒಂದ್ ಮರ ಹಾಕಿದ್ರೇನೆ ನಮ್ ಮನೆಗೆ ಯೂಸಿಗೆಲ್ಲ ಒಳ್ಳೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಸ್ಟಾರ್ಟ್ ಆಗಿದೆ. ಇದ್ರಲ್ಲಿ ನಿಮ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗತ್ತೆ, ಒಂದ್ ಈ ಸೈಜ್ ವರೆಗೆ ಬರ್ತದೆ ಇದು. ಈ ತರ ಆತರ. ಓಕೆ. ಇಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಇದ್ಯಾವುದು? ಇಲ್ಲಿ ನೋಡಿ, ಅದು ಬಿಯರ್ ಆಪಲ್. ಇಲ್ಲಿ ನೋಡಿ, ಚಿಕ್ಕದು ಒಂದಿದೆ ಬಿಯರ್ ಆಪಲ್. ಓಕೆ. ನೋಡಿದ್ರೆ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ ಅಬಿಯುದು ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ಇದೆಲ್ಲ ಮೀಡಿಯಂ ಸೈಜ್ ಪ್ಲಾಂಟ್. ಅಂದ್ರೆ ಮೀಡಿಯಂ ಸೈಜ್ ಅಲ್ಲಿ ಕೂಡ ಫ್ರೂಟಿಂಗ್ ಸ್ಟೇಜ್ ಬಂದಿರೋ ಪ್ಲಾಂಟ್ಸ್ ಗಳೇ ಕೊಡ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಫ್ರೂಟಿಂಗ್ ಸ್ಟೇಜ್. ಈಗ ಅದ್ರದ್ದು ಸೀಸನ್ ಅದ್ರದ್ದು. ಇದೆಲ್ಲ ರೆಡಿ ಪ್ಲಾಂಟ್ಸ್ ಅಲ್ಲ? ಇವೆಲ್ಲ ರೆಡಿ ಪ್ಲಾಂಟ್ಸ್. ಇದೆಲ್ಲ ನಮ್ಮ ವಾಟರ್ ಆಪಲ್ ಅಂತಾರಲ್ಲ, ವಾಟರ್ ಆಪಲ್ ವೆರೈಟಿ. ಇವೆಲ್ಲ ದೊಡ್ಡ ಗಿಡಗಳು. ಇದೆಲ್ಲ ಈ ಸೈಜ್ ಅಲ್ಲಿ ಒಳ್ಳೆ ಫ್ರೂಟಿಂಗ್ ಆಗ್ತದೆ. ವಾಟರ್ ಆಪಲ್ ಅಂದ್ರೆ ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಇದು ಥೈಲ್ಯಾಂಡ್ ಇದರಲ್ಲಿ ಸುಮಾರು ವೆರೈಟಿ ನಮ್ಮ ಹತ್ರ ಇದೆ. ಒಂದು 10 ಹತ್ರ ವೆರೈಟಿ ವಾಟರ್ ಆಪಲ್ ಅಲ್ಲಿ ಇದೆ. ವಾಟರ್ ಆಪಲ್ ಅಲ್ಲಿ ಪೇರ್ಲೆಲ್ ಕೂಡ ಇದೆಲ್ಲ ಫ್ರೂಟಿಂಗ್ ಸ್ಟಾರ್ಟ್ ಆಗಿರೋ ಗಿಡಗಳೇ. ಬೇಕಿದ್ರೆ ಇದರಲ್ಲೂ ಸುಮಾರು ವೆರೈಟಿಗಳು. ಒಳ್ಳೆ ಇಲ್ಲಿ ನೋಡಿ, ಪೇರ್ಲೆ ಅಂದ್ರೆ ಸೀಬೆಕಾಯಿ ಅಂತಾರಲ್ಲ? ಸೀಬೆ, ಅದೇ ಚೇಪೆಕಾಯಿ ಅಂತಾರೆ ಕೆಲವರು. ಸೊ ಇದರಲ್ಲಿ ಏನೇನು ವೆರೈಟೀಸ್ ಇದೆ? ಇದರಲ್ಲಿ ನಮ್ಮ ಹತ್ರ ಒಂದು 10 ಅಬೋ ವೆರೈಟಿ ಇದೆಯಲ್ಲ ಗೋಪಾಲಣ್ಣ? 10 ಅಬೋ ಇದೆಯಾ ವೆರೈಟೀಸ್? ಇದ್ಯಾವುದು? ರೆಡ್ ಡೈಮಂಡ್ ಅಂತ ವೆರೈಟಿ. ಇದು ಸೀಡ್ಲೆಸ್ ವೆರೈಟಿ. ಅಂದ್ರೆ ಇದರಲ್ಲಿ ಬೀಜ ಕಡಿಮೆ, ಬೀಜ ಇರ್ತದೆ ಕಡಿಮೆ, ಒಂದು 3 ರಿಂದ 4 ಬೀಜ ಅಷ್ಟೇ. ಬೀಜ ತುಂಬಾ ಕಡಿಮೆನೆ. ಒಳ್ಳೆ ಸ್ವೀಟ್ ಇರೋ ವೆರೈಟೀಸ್ ಇದೆ ಇದರಲ್ಲಿ. ಪೇರ್ಲೆಯಲ್ಲಿ ರೆಡ್ ಡೈಮಂಡ್ ಇದೆ, ಬ್ಲಾಕ್ ಡೈಮಂಡ್ ಇದೆ, ಮತ್ತೆ ಸುಮಾರು ವೆರೈಟಿಗಳಿದೆ. ಟೈಕಿಂಗ್ ವೆರೈಟಿ ಇದೆ, ಕೆಜಿ ಪೇರ್ಲೆ ಇದೆ, 1 kg ಹತ್ರ ಬರೋದು, ಆರ್ಕಾ ಕಿರಣ, ಆತರ ಸುಮಾರು ವೆರೈಟಿಗಳಿವೆ. ಮೋರ್ ದೆನ್ 20 ವೆರೈಟೀಸ್ ಇದೆಯಾ? ಮೋರ್ ದೆನ್ ನಿಯರ್ಲಿ ಒಂದು 10 ಹತ್ರ 10 ಅಬೋ ವೆರೈಟಿ ಪೇರ್ಲೆಯಲ್ಲಿ. ಇದೆಲ್ಲ ಮಿರಾಕಲ್ ಫ್ರೂಟ್ ಅಂತ. ಮಿರಾಕಲ್ ಫ್ರೂಟ್ ಇದೀಗ ಆಲ್ರೆಡಿ ಫ್ರೂಟಿಂಗ್ ಆಗುತ್ತಾ ಇರೋ ಪ್ಲಾಂಟ್. ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಇದು ನಾವು ತಿಂದ್ಮೇಲೆ ಏನೇ ಹುಳಿ ಇರೋ ವಸ್ತುವನ್ನು ತಿಂದ್ರು ಸ್ವೀಟ್ ಇರ್ತದೆ. ಮಿರಾಕಲ್ ಫ್ರೂಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಆಮ್ಲ, ನಾವು ದೊಡ್ಡದು ಆಮ್ಲ ತಿಂದ ಮೇಲೆ ಮತ್ತೆ ನೀರು ಕುಡಿದ್ರೆ ಸ್ವಲ್ಪ ಬಾಯಲ್ಲಿ ಸ್ವೀಟ್ ಆಗುತ್ತೆ. ಆತರ ಅಲ್ಲ, ಇದು ಒಂದು ಡಿಫ್ರೆಂಟ್. ಅಂದ್ರೆ ನಾವು ಇದ್ರಲ್ಲಿ ಒಂದು ಹಣ್ಣು ತಿಂದಾದ್ಮೇಲೆ ಲಿಂಬೆ ಎಲ್ಲ ನಮ್ಗೆ ಸಿಪ್ಪೆ ಸಹಿತ ತಿನ್ಬಹುದು. ಈಗ ಇದ್ರಲ್ಲಿ ಇದೆ ಅಲ್ವಾ? ಅದೇ ನೋಡ್ತೀನಿ ಫ್ರೂಟಿಂಗ್. ಈಗ ಜಸ್ಟ್ ಫ್ಲವರಿಂಗ್ ಸ್ಟೇಜ್ ಇದು. ಈ ತರ ಇರುತ್ತಾ ಇದು? ಆತರ ಬೇರೆ ಚಿತ್ರ ರೆಡ್ ಕಲರ್ ಬರ್ತದೆ. ಅಂದ್ರೆ ಇದೆಲ್ಲ ಫ್ಲವರಿಂಗ್ ಈಗ ಸ್ಟಾರ್ಟ್ ಆಗಿದೆ. ಅಂದ್ರೆ ಈಗ ನೀವು ಬಂದಿರೋದು ಆಫ್ ಸೀಸನ್ ಅಲ್ಲಿ. ಸೊ ಮಳೆ ಬರ್ತದೆ. ಹಲಸಿನ ಗಿಡದಲ್ಲಿ ನಮ್ಮ ಹತ್ರ ಈಗ ಇಲ್ಲಿ ಈ ಚಿಕ್ಕ ಗಿಡದಲ್ಲಿ ನಾನು ಹೇಳ್ತೀನಿ, ವಿಯೆಟ್ನಾಂ ಸೂಪರ್ ಅರ್ಲಿ, ವಿಯೆಟ್ನಾಂ ರೆಡ್, AVR, J33, ಸಿದ್ದು, ಈ ತರ ಸುಮಾರು ವೆರೈಟಿಗಳ ಹಲಸಲ್ಲಿ ಇದೆ ನಮ್ಮ ಹತ್ರ. ಇದು ನೋಡಿ,
ಇದು 33 J33 ಅಂತ ಬರುತ್ತೆ. ವೆರೈಟಿ. ಹಾ. ಒಂದ್ ಹಲಸಿನ ಹಣ್ಣು ನಿಯರ್ಲಿ 33 kg ಹತ್ರ. ಬರುತ್ತೆ. ಕರೆಕ್ಟ್ 33 ಅಲ್ಲ, ಅದು ನಮ್ ಗೊಬ್ಬರದ ಮೇಲೆಲ್ಲ ಇರ್ತದೆ. ಓಕೆ. ನಿಯರ್ಲಿ ಒಂದ್ 30 to 33 kg ಹತ್ರ ಬರುತ್ತೆ ಇವು. ಇದಲ್ಲ J33. ಮತ್ತೆ ಇದು ಒಂದು ವಿಯೆಟ್ನಾಂ ಅಂತ ವೆರೈಟಿ. ಹಾ. ಇದ್ರ ದೊಡ್ಡ ಗಿಡ ಕೂಡ ಅವೈಲೇಬಲ್ ಇದೆ. ಹಾ. ಸಣ್ಣ ಗಿಡ ಇದು ನಿಮ್ಗೆ 1 ವರ್ಷ 1.5 ವರ್ಷದೊಳಗೆ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇದು 1.5 ವರ್ಷದಲ್ಲಿ 1.5 ವರ್ಷಕ್ಕೆ ಬಿಡ್ತದೆ ಇದು. ಹಾ. ಇದೆಲ್ಲ ಆದ್ರೆ ಇದೆಲ್ಲ ಅಂದ್ರೆ ಎಬಿಆರ್ಕ್ ಅಂತ ವೆರೈಟಿ. ಹಾ. ಹಲ್ಸ್ಗಳಲ್ಲಿ ಒಳ್ಳೆ ಸ್ವೀಟ್ ಇರೋ ವೆರೈಟಿ ಇದು ಎಬಿಆರ್ಕ್. ಓಕೆ. ಅದೇ ಅದ್ ಬಿಟ್ರೆ ನಮ್ಮ ಹತ್ರ ಸೀಡ್ಲೆಸ್ ಹಲ್ಸ್ ಇದೆ. ಹಾ. ಸೀಡ್ಲೆಸ್ ಅಂದ್ರೆ ಬೀಜ ಇಲ್ದಿರೋದು. ಹಾ. ಅದ್ರ ಬೀಜ ಇರಲ್ಲ. ಅದ್ ಬೇಕಿದ್ರೆ ಇಲ್ಲಿ ಚಿತ್ರ ಇದು ತೋರಿಸ್ತೀನಿ. ಈ ತರ ಬರ್ತದೆ ಸೀಡ್ಲೆಸ್. ಓಕೆ. ಇದೆ ಸೀಡ್ಲೆಸ್ ಹಲ್ಸ್. ಈ ತರ ಬರ್ತದೆ ಸೀಡ್ಲೆಸ್ ಹಲ್ಸ್. ಓಕೆ. ಬೀಜ ಇರಲ್ಲ. ಬೀಜ ಇರಲ್ಲ. ಹಾ. ಮತ್ತೆ ಈ ಕೆಂಪು ಕಲರ್ ಅಲ್ಲಿ ಬರುತ್ತಲ್ಲ ಅದು? ಕೆಂಪು ರೆಡ್ ಅಲ್ಲಿ ನಮ್ಮ ಹತ್ರ ಶಂಕರ್ ರೆಡ್ ಸುಮಾರು ವೆರೈಟಿ ಇದೆ. ರೆಡ್ ಅಲ್ಲಿ ಒಂದು 5, 6, 7, 8 ವೆರೈಟೀಸ್ ಇದೆ. ಇದೆಲ್ಲ ರೆಡ್ ಅದಲ್ಲ ಅಲ್ಲ? ಅಲ್ಲಿ ಇದೆಯಲ್ಲ. ಹಾ. ಇದೆಲ್ಲ ಅದೆಲ್ಲ ರೆಡ್ ಡಂಗ್ ಸೂರ್ಯ ಅಂತ ವೆರೈಟಿ ಅದು. ಹಾ. ಅದರಲ್ಲಿ ಶಂಕರ್ ರೆಡ್ ಇದೆ, ಸಿದ್ದೂರ ಇದೆ. ಇದು ಡಂಗ್ ಸೂರ್ಯ ಇದ್ರ ಹೆಸರು. ಅದ್ರದ್ದೇ ದೊಡ್ಡ ಗಿಡ ಇದೆ, ಇಲ್ಲೇ ಬಂದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲೇ ನೋಡಿ, ಅದೆಲ್ಲ ದೊಡ್ಡ ಗಿಡಗಳು ಅದ್ರದ್ದು. ಓಕೆ. ಇದು ಡಂಗ್ ಸೂರ್ಯ ಅಂತನಾ ಇದ್ರ? ಡಂಗ್ ಸೂರ್ಯ. ಓಕೆ. ಇದು ಅದೇ ಅದ್ರದ್ದೇ ದೊಡ್ಡ ಗಿಡ. ದೊಡ್ಡ ಗಿಡನಾ ಇದು? ಅಂದ್ರೆ ಈ ಕಲರ್ ಅಲ್ಲಿ ಬರುತ್ತೆ. ಹೌದು, ರೆಡ್ ಕಲರ್ ಅಲ್ಲಿ ಬರ್ತದೆ. ಅದ್ರ ಮತ್ತು ದೊಡ್ಡ ಗಿಡ ಇದೆ. ಇಲ್ಲಿದೆ ಇದೆಲ್ಲ ದೊಡ್ಡ ಗಿಡಗಳು. ಇದಕ್ಕಿಂತ ದೊಡ್ಡದಿದೆ. ಇದು ಒಂದು ಮೀಡಿಯಂ ಸೈಜ್. ಮೀಡಿಯಂ ಸೈಜ್. ಓಕೆ. ಇದೆಲ್ಲ ಡಂಗ್ ಸೂರ್ಯ. ಇನ್ನೊಂದಂದ್ರೆ ನಮ್ಮ ಹತ್ರ ಶಂಕರ್ ರೆಡ್ ಇದೆ. ಶಂಕರ್ ರೆಡ್. ಮತ್ತೆ ವಿಯೆಟ್ನಾಂ ರೆಡ್ ಇದೆ. ಒಂದು ರೆಡ್ ಅಲ್ಲಿ ಒಂದು 5 to 6 ಎಬೋನೇ ಇದೆ ಸುಮಾರು. ಮತ್ತು ಅಲ್ಲಿ ಹತ್ಲಾಗೆಲ್ಲ ಸುಮಾರು ವೆರೈಟಿ ಇದೆ. ಸುಮಾರು ರೆಡ್ ವೆರೈಟಿ. ಇವಾಗ ಇಂಪಾರ್ಟೆಂಟ್ ಎಲ್ಲ ಹೇಳಿದ್ರಲ್ಲ? ಇಂಪಾರ್ಟೆಂಟ್ ಎಲ್ಲ ನಾರ್ಮಲ್ ಆಗಿ ಜನ ಕೇಳೋ ವೆರೈಟಿಗಳೇ ನಾ ಹೇಳಿದ್ದೀನಿ. ಓಕೆ. ಇದಲ್ಲೇನು? ರಬೂಟನ್ ಫ್ರೂಟ್. ಇದು ರಂಬೂಟಾನ್ ಫ್ರೂಟ್. ರಂಬೂಟಾನ್ ಸಣ್ಣ ಗಿಡಗಳು. ದೊಡ್ಡ ಗಿಡಗಳು ನೀವು ಆಮೇಲೆ ಅಲ್ಲಿಗೆ ಹೋಗೋ ವಿಡಿಯೋ ತಗೊಳ್ಬಹುದು. ಅವಾಗ್ಲೇ ಅಲ್ಲಿ ನೋಡುದ್ವಲ್ಲ ಇದು? ಅದಲ್ವಾ? ಈ ತರ ಇರುತ್ತೆ. ಎಷ್ಟೋ ಜನಕ್ಕೆ ಇದು ಇವಾಗೆಲ್ಲ ರೋಡ್ ಅಲ್ಲಿ ನಾವು ಕಾಣ್ತಾ ಇದೀವಿ, ಕಾಣ್ತಾ ಇರ್ತಾರೆ, ಬಟ್ ಹೆಸರು ಗೊತ್ತಿಲ್ಲ. ಅದೇ ನೀವು ಬೆದ್ರಿಗೆ ಬೇಕಂದ್ರೆ ನಮ್ದು ತೋಟದಲ್ಲೇ ಇದ್ರದ್ದು ಕಾಯಿ ಬಿಟ್ಟಿರೋ ಗಿಡಗಳಿವೆ. ಇದೆಯಾ? ದೊಡ್ಡ ಮರಗಳಿವೆ. ಅದ್ರದ್ದೇ ಕಸೆ ನಾವು ಮಾಡಿರೋದು. ಓಕೆ ಓಕೆ ಓಕೆ. ನಿಮ್ ತೋಟದಲ್ಲಿ ವೆರೈಟೀಸ್ ಎಲ್ಲ ವೆರೈಟೀಸ್. ಓಕೆ. ಇದು ನಮ್ಮ ರುದ್ರಾಕ್ಷ ಅಂತ ಹಲ್ಸು. ರುದ್ರಾಕ್ಷ ಚಿಕ್ಕ ಚಿಕ್ಕ ಹಲ್ಸ್ ಬರ್ತದೆ. ಚಿಕ್ಕ ಒಳ್ಳೆ ಸ್ವೀಟ್ ಇದೆ. ರುದ್ರಾಕ್ಷ ಅಂತ. ಓಕೆ. ಇದರಲ್ಲಿ ಸುಮಾರು ಪ್ಲಮ್ ವೆರೈಟಿಗಳಿವೆ. ಯಾವ್ಯಾವ್ದಿದೆ? ಪ್ಲಮ್ ಅಲ್ಲಿ ರೈನ್ ಫಾರೆಸ್ಟ್ ಪ್ಲಮ್, ರಿಯೋ ಗ್ರ್ಯಾಂಡ್ ಚೆರಿ ಇದೆಲ್ಲ ಇದೆಲ್ಲ. ಅದ್ರೆಲ್ಲ ನಮ್ಮ ಒಂದ್ ಮರಿಗೆ ಒಂದ್ ಗಿಡ ಹಾಕಿದ್ರೇನೆ ಒಳ್ಳೆ ಬುಷ್ ಆಗಿ ಒಳ್ಳೆ ಕಾಯಿ ಬಿಡ್ತದೆ. ಇದ್ರದ್ದು ರೆಡಿ ಪ್ಲಾಂಟ್ ಇದೆ, ಅಲ್ಲಿ ನಿಮ್ಗೆ ಹೋಗಿದ್ರೆ ಕಾಯಿ ಬಿಟ್ಟಿರೋ ಗಿಡ ನೋಡ್ಬೋದು. ನೋಡಿ, ಇದು ರಿಯೋ ಗ್ರ್ಯಾಂಡ್ ಚೆರಿ. ರಿಯೋ ಗ್ರ್ಯಾಂಡ್ ಚೆರಿ ಸಣ್ಣ ಚೆರಿ, ಒಳ್ಳೆ ಸ್ವೀಟ್ ಇರೋದು. ಓಕೆ. ಮತ್ತೆ ನಮ್ಮ ಹತ್ರ ಲಾಂಗನ್ ಅಲ್ಲಿ ಸುಮಾರು ವೆರೈಟಿ ಇದೆ. ಚೆರೀಸ್ ಅಲ್ಲಿ ಎಲ್ಲ ಸುಮಾರು ವೆರೈಟೀಸ್ ಇದೆಯಾ? ಚೆರೀಸ್ ಅಲ್ಲಿ ನಿಯರ್ಲಿ ಒಂದು 10 ವೆರೈಟೀಸ್ ಇದೆ ಈಗ ಕರೆಂಟ್ಲಿ ಅವೈಲೇಬಲ್. ಮತ್ತೆ ನಮ್ಮ ಹತ್ರ ಲಾಂಗನ್ ಅಲ್ಲಿ ಒಂದು 5 ವೆರೈಟಿ ಇದೆ. ಲಾಂಗನ್ ಅಂದ್ರೆ ನಮ್ಮ ಈ ಕ್ಲೈಮೇಟ್ ಗೆ ಒಳ್ಳೆ ಕಾಯಿ ಬಿಡುವಂತ ಒಂದು ವೆರೈಟಿ. ಅಂದ್ರೆ ಅಷ್ಟು ಪಾಪ್ಯುಲರ್ ಆಗ್ಲಿಲ್ಲ ಇದು. ರೆಡ್ ರೂಬಿ ಲಾಂಗನ್ ಅಂತ ಅಂದ್ರೆ ಲಿಚ್ಚಿ ಟೈಪೇ ಬರ್ತದೆ. ಸಣ್ಣ ಸಣ್ಣ ಹಣ್ಣು. ಅದು ಹೊಡೆದು ನಮ್ ಒಳಗಡೆ ತಿನ್ಬಹುದು. ಅದ್ರಲ್ಲಿ ನಮ್ಮ ಹತ್ರ ರೆಡ್ ಲಾಂಗನ್ ಇದೆ, ಯೆಲ್ಲೋ ಲಾಂಗನ್ ಇದೆ, ವೈಟ್ ಲಾಂಗನ್ ಇದೆ, 4 ಸೀಸನ್ ಲಾಂಗನ್ ಇದೆ. ಅದೆಲ್ಲ ಅಲ್ಲಿಗಿದೆ ಅಲ್ಲ, ಆ ಸೈಡ್ಗಿದೆ. ಅದ್ರ ಇದ್ರದ್ದು ದೊಡ್ಡ ಗಿಡ ಇದೆ. ಈಗ ಮಳೆ ಬರ್ತಾ ಇದ್ದಕ್ಕೆ ಈಗ ಇದು ಮ್ಯಾಂಡ್ರಿನ್ ಆರೆಂಜ್ ಅಂತ. ಮ್ಯಾಂಡ್ರಿನ್ ಆರೆಂಜ್ ಅಂತ ಈ ಟೈಪ್ ಬರುತ್ತೆ. ಒಂದ್ ಗಿಡ ಎಲ್ಲ ಒಳ್ಳೆ ಫ್ರೂಟಿಂಗ್ ಆಗುವಂತದ್ದು. ಈ ಸೈಜ್ ಇಂದ ಇದು ದೊಡ್ಡ ಗಿಡ, ರೆಡಿ ಫ್ರೂಟ್ ಇರುವ, ಈಗಲೇ ಫ್ರೂಟ್ ಇರುವ ಗಿಡ ಕೂಡ ನಮ್ಮ ಹತ್ರ ಇದೆ. ಇದು ಚಿಕ್ಕ ಗಿಡ ನಿಯರ್ಲಿ ಒಂದು 2 feet 2.5 feet ಸೈಜ್ ಇದೆ. ಬೇರೆ ಅದು ವಾಟರ್ ಆಪಲ್ ಇದೆಯಲ್ಲ, ಅದೆಲ್ಲ ಗೌತಮ ಎಲ್ಲರೂ ಹೋಗ್ಬೇಕಾ? ಮಳೆ ಹೆಂಗು? ಮಳೆ ಮಿಯಾಜಾಂಕಿ ಮ್ಯಾಂಗೋ, ರೆಡ್ ಮ್ಯಾಂಗೋ ನೋಡಿ. ಮಿಯಾಜಾಂಕಿ ಮ್ಯಾಂಗೋ, ಇದು ರೆಡ್ ಮ್ಯಾಂಗೋ, ಇದು ಥೈಲ್ಯಾಂಡ್ ರೆಡ್ ವಾಟರ್ ಆಪಲ್. ಇವೆಲ್ಲ ನಿಮ್ಗೆ ಒಂದ್ 6 month ಒಳಗೆ, 6 to 1 year ಒಳಗಡೆ ಫ್ರೂಟಿಂಗ್ ಬರ್ತದೆ. ಇದ್ರಲ್ಲಿ ನಮ್ಮ ಹತ್ರ ಬೆಲ್ ಚಾಂಬ ಇದೆ, ಗ್ರೀನ್ ಇದೆ, ವೈಟ್ ಕಲರ್ ಚಾಂಬ ಇದೆ.
ಅಂದ್ರೆ ಇದ್ರ ವೆರೈಟೀಸ್ ವೆರೈಟೀಸ್. ಮತ್ತೆ ನಮ್ಮ ಹತ್ರ ಕಿಂಗ್ ಕಾಂಗ್ ಅಂತ ವೆರೈಟಿ ಇದೆ, ಅದು ಸ್ವಲ್ಪ ದಪ್ಪ ಗಟ್ಟಿ ಬರ್ತದೆ, ಅಂದ್ರೆ ಸ್ವಲ್ಪ ಮೆದು ಬರಲ್ಲ, ಸ್ವಲ್ಪ ಗಟ್ಟಿ ಬರೋ ವೆರೈಟಿ. ಹಂಗೆ ಸುಮಾರು ವೆರೈಟಿ ಇದ್ರಲ್ಲಿ ಇದೆ. ವಾಟರ್ ಆಪಲ್ ಅಲ್ಲಿ. ವಾಟರ್ ಆಪಲ್ ಅಲ್ಲಿ ಹೌದು. ರೆಡ್ ವಾಟರ್ ಆಪಲ್. ಫ್ರೂಟ್ಸ್ ಅಲ್ಲಿ ಇದು ನಮ್ಮ ಜಾಮೂನ್ ವೆರೈಟಿ, ಜಾಮೂನ್ ಕಿಂಗ್ ಜಾಮೂನ್ ಅಂತ. ಇದು ಈ ತರ ಬರ್ತದೆ. ನಮ್ಮ ಗೊತ್ತುಂಟು ಎಲ್ರಿಗೂ, ಕರ್ನಾಟಕ ನಮ್ಮ ಊರಲ್ಲಿ ಎಲ್ರಿಗೂ ಗೊತ್ತುಂಟಿದ್ದು ಕಿಂಗ್ ಜಾಮೂನ್. ಜಾಮೂನ್ ಅಲ್ಲಿ ಥಾಯ್ ಕಿಂಗ್ ವೆರೈಟಿ ಅಂದ್ರೆ ದಪ್ಪ, ಇಷ್ಟು ಒಳ್ಳೆ ದಪ್ಪ ಬರೋ ವೆರೈಟಿ. ಇದೆಲ್ಲ ರೆಡಿ ಪ್ಲಾಂಟ್ ಇದೆ, ರೆಡಿ ಫ್ರೂಟಿಂಗ್ ಇರೋ ಪ್ಲಾಂಟ್ ಇದೆ. ಅಂದ್ರೆ ಈಗ ಆಫ್ ಸೀಸನ್. ಅದೇ ಸಮ್ಮರ್ ಅಲ್ಲಿ ಬರುತ್ತೆ. ಸಮ್ಮರ್ ಅಲ್ಲಿ ಬರುತ್ತೆ. ಮ್ಯಾಂಗೋ ಇದೆಲ್ಲ ಒಟ್ಟಿಗೆ, ಹಲ್ಸು. ಹೌದೌದು. ಓಕೆ. ಸೊ ಇದ್ರಲ್ಲಿ ಎಷ್ಟು ವೆರೈಟಿ ಇದೆ ಜಾಮೂನ್ ಅಲ್ಲಿ? ಈಗ ನಮ್ಮ ಹತ್ರ ಒಂದು 3 ವೆರೈಟೀಸ್. 3 ವೆರೈಟೀಸ್ ಇದೆಯಾ? 3 ವೆರೈಟೀಸ್. ಓಕೆ. ಇದೆಲ್ಲ ಜಾಮೂನ್ ವೆರೈಟೀಸ್. ಹೌದು. ಇದೆಲ್ಲ ಯಾವುದು? ಇದು ಮಲ್ಬರಿಯಲ್ಲಿ ಚಿಕನ್ ಕ್ಲೌ ಮಲ್ಬರಿ ಅಂತ. ಓಕೆ. ನಾರ್ಮಲ್ ನಮ್ಮ ಇಂಡಿಯನ್ ವೆರೈಟಿ ಕಂಡಾಗ ಸಣ್ಣದ್ ಬರಲ್ಲ, ಒಂದು ಫಿಂಗರ್ ಸೈಜ್ ಬರುತ್ತೆ. ಓಕೆ. ಆ ಟೈಪ್ ಉದ್ದುದ್ದ ಬರುತ್ತೆ. ಓಕೆ. ಈ ಮೆಣಸು ಬರುತ್ತಲ್ಲ, ಆ ತರ ಮೆಣಸು ತರ ಬರುತ್ತೆ. ಇದ್ರಲ್ಲಿ ನಮ್ಮ ಹತ್ರ ಚಿಕನ್ ಕ್ಲೌ ಮಲ್ಬರಿಯಲ್ಲಿ ಬ್ರೆಜಿಲಿಯನ್ ಮಲ್ಬರಿ ಇದೆ, ಒಂದು 3 ವೆರೈಟಿ, ಮತ್ತೆ ಇಂಡಿಯನ್ ವೆರೈಟಿನೂ ಇದೆ. ಇಂಡಿಯನ್ ವೆರೈಟಿ 3 to 4 ವೆರೈಟೀಸ್ ಇದೆ ನಮ್ಮ ಹತ್ರ. ಇದೆಲ್ಲ ಯಾವುದು? ಅದು ನಮ್ಮ ಸ್ಟ್ರಾಬೆರಿ ಗೋವಾ ಅಂತ. ಪೇರ್ಲೆಯಲ್ಲಿ ಸಣ್ಣ ಸಣ್ಣ ಪೇರ್ಲೆ, ಇಷ್ಟೇ ಸೈಜ್ ಬರುತ್ತೆ. ಸಣ್ಣದಾ? ಫುಲ್ ರೆಡ್ ಕಲರ್ ಬರುತ್ತೆ. ಈ ತರ ಇರುತ್ತೆ. ಅಂದ್ರೆ ನಮ್ಮ ದ್ರಾಕ್ಷಿ ಎಲ್ಲ ಕಾಯಿ ಬಿಡ್ತದಲ್ಲ, ಆ ತರ ಗೊಂಚಲಾಗಿ ಇದು ಕಾಯಿ ಬಿಡುತ್ತೆ. ಇದ್ರದ್ದು ದೊಡ್ಡ ಗಿಡನೂ ಇದೆ. ಈಗ ಇದೆಲ್ಲ ಚಿಕ್ಕ ಗಿಡ, ಇದ್ರದ್ದು ರೆಡಿ ಪ್ಲಾಂಟ್, ಆಲ್ರೆಡಿ ಫ್ರೂಟ್ ಇರುವ ಗಿಡ ಇದೆ. ಇದೆ. ಇದೆಲ್ಲ ಇದು ನಾನು ಹೇಳಿದ್ನಲ್ಲ, ಲಾಂಗನ್ ಅಲ್ಲಿ ಎಲ್ಲೋ ವೆರೈಟಿ. ಲಾಂಗನ್ ಅಲ್ಲಿ ಎಲ್ಲೋ ವೆರೈಟಿನಾ? ಎಲ್ಲೋ ವೆರೈಟಿ. ಓಕೆ. ನೋಡಿ, ಲಾಂಗನ್ ಅಲ್ಲಿ ಎಲ್ಲೋ ವೆರೈಟಿ ಇದೆ. ಓಕೆ. ಇದ್ರದ್ದು ಎಲ್ಲ ರೆಡಿ ಪ್ಲಾಂಟ್ಸ್ ಇದೆ. ಇದ್ರೆಲ್ಲ ರೆಡಿ ಪ್ಲಾಂಟ್ಸ್ ಇದೆ, ಆಲ್ರೆಡಿ ಫ್ರೂಟಿಂಗ್ ಇರೋ ಗಿಡ ಇದೆ ಲಾಂಗನ್ ಅಲ್ಲಿ. ಇದೆಲ್ಲ ರೆಡಿನಾ? ಇದು ಮಾರ್ಕೆಟ್ ಲೆಮನ್ ಅಂತ, ನಮ್ಮ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ ಅದೇ ಲೆಮನ್. ಆಲ್ರೆಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಫ್ರೂಟಿಂಗ್ ಇದೆ. ಫ್ರೂಟಿಂಗ್ ಎಷ್ಟಿದೆ ಅಂತ ನೋಡಿದ್ರೆ ಪಕ್ಕ ಬರ್ತಾ ಇರ್ತದೆ ಮನೆಯಲ್ಲಿ. ರೆಡಿ. ಅಂದ್ರೆ ಈಗ ನೋಡ್ಬೋದು ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ? ಹೌದು. ಫ್ಲವರ್ ಅಂದ್ರೆ ಮೋಸ್ಟ್ ಆಫ್ ದಮ್ ಫ್ರೂಟ್ಸ್ ಡೆವಲಪ್ ಆಗಿದೆ. ಇದರಲ್ಲ ಯಾವ ವೆರೈಟಿ? ಇದೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು? ಇದೆಲ್ಲ ನಾರ್ಮಲ್, ಈ ಒಂದು ನಾರ್ಮಲ್ ಸೈಜ್ ಬರುತ್ತೆ. ಲೆಮನ್ ಅಲ್ಲಿ ನಮ್ಮ ಹತ್ರ ಹೈಬ್ರಿಡ್ ಲೆಮನ್ ಇದೆ, ಸೀಡ್ಲೆಸ್ ಲೆಮನ್ ಇದೆ, ಮತ್ತೆ ಸ್ವಲ್ಪ ರಸ ಜಾಸ್ತಿ ಬರುವಂತ ವೆರೈಟಿ ಇದೆ. ಸುಮಾರು ವೆರೈಟಿ ಇದೆ. ಫ್ರೂಟ್ಸ್ ಮೇನ್ಲಿ ನಮ್ ಕಾನ್ಸಂಟ್ರೇಷನ್ ಫ್ರೂಟ್ಸ್ ಅಲ್ಲಿ. ಫ್ಲವರ್ಸ್ ಅಲ್ಲಿ ಇದೆ, ಆದ್ರೆ ಈಗ ಸ್ಟಾಕ್ ಕಡಿಮೆ. ಇದೆಲ್ಲ ಏನಿದು? ಇದು ಮೀಟರ್ ನುಗ್ಗೆ, 1 ಮೀಟರ್ ಹತ್ರ ಸೈಜ್ ಬರುತ್ತಲ್ಲ, ದೊಡ್ಡ ನುಗ್ಗೆಕಾಯಿ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇದೆ, ಅದೆಲ್ಲ ಫ್ಲವರ್ ಬಿಟ್ಟಿರೋದು. ಅದು ಮೆಲೆಸ್ಟ್ರೋಮಾ ಅಂತ. ಏನದು? ಅದು ಒಂದು ಫ್ಲವರ್ ವೆರೈಟಿ. ಮೆಲೆಸ್ಟ್ರೋಮಾ ಇದ್ರ ಹೆಸರು. ಇದೇನಕ್ಕೆ ಯೂಸ್ ಮಾಡ್ತಾರೆ? ಜಸ್ಟ್ ಶೋ. ಓಕೆ. ಆ ಕಡೆ ಇದೆಲ್ಲ ಅದ್ರ ಪಕ್ಕದ್ದು ಅದು ಲವಂಗ. ಅದು ಧೂಪ. ನಮ್ಮ ಮೆಣಸಿನ ಬಳ್ಳಿ ಇದೆ, ಮೆಣಸಲ್ಲಿ ಸುಮಾರು ವೆರೈಟಿ ಇದೆ. ಅದು ಧೂಪ ಅಲ್ಲ? ಧೂಪ. ಪನ್ನೀರ್ 1 ವೆರೈಟಿ, ಸುಮಾರು ವೆರೈಟಿಗಳಿವೆ. ನೀವು ವೆರೈಟಿ ಹೇಳಕ್ ಹೋದ್ರೆ ನಿಮ್ಗೊಂದು ಸುಮಾರು ಇದೆ. ನನ್ಗೆ ಸುಮಾರು ನೆನಪಿಲ್ಲ, ಅಷ್ಟೊಂದಿರುತ್ತೆ. ಇದೆಲ್ಲ ಮೆಣಸಿನ ಕಾಳು, ಮೆಣಸಿನ ಬಳ್ಳಿಗಳು. ಇದ್ರದ್ದು ಕಸೇನು ಇದೆ, ಕಟ್ಟಿಂಗ್ಸ್ ಇದೆ. ಕಸಿ ಬೇಕಿದ್ರು ಕಸೆ ಗಿಡ ಇದೆ, ಕಟಿಂಗ್ಸ್ ಬೇಕಿದ್ರು ಕಟಿಂಗ್. ಇದು ಕಂಬೋಡಿಯನ್ ರೆಡ್ ಅಂತ ಒಂದು ಹಲ್ಸು. ಯಾವ್ದಿದು? ರೆಡ್ ಹಲ್ಸ್ ಅಲ್ಲಿ ಒಂದು ಒಳ್ಳೆ ವೆರೈಟಿ ಇದು, ಕ್ಯಾಂಬೋಡಿಯನ್ ರೆಡ್ ಅಂತ. ಕಂಬೋಡಿಯನ್ ವೆರೈಟಿ, ಒಳ್ಳೆ ಫ್ರೂಟಿಂಗ್, ಒಳ್ಳೆ ಟೇಸ್ಟ್ ಇರೋ ವೆರೈಟಿ ಅದು. ಇದೆಲ್ಲ ನಮ್ಮ ಒಂದೊಂದು ರೆಡಿ ಪ್ಲಾಂಟ್ಸ್ ಗಳೇ, ಆಲ್ರೆಡಿ ಫ್ಲವರಿಂಗ್ ಆದದ್ದು. ಇದ್ರಲ್ಲಿ ನಿಮ್ಗೆ ಅಮಟೆ ಇದೆ. ಅಮಟೆ ಅಂದ್ರೆ ಇದು ಸೀಡ್ಲೆಸ್ ಅಮಟೆ. ಇದು ಅಮಟೆಕಾಯಿ ಬಗ್ಗೆ ಹೇಳಿ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇದು ನಮ್ಗೆ ನಾರ್ಮಲ್ ಆಗಿ ಎಲ್ಲರದಲ್ಲೂ ಬೀಜ ಇರ್ತದೆ, ಗೊರಟು ದೊಡ್ಡ ಗೊರಟು ಇರ್ತದೆ. ಇದ್ರಲ್ಲಿ ಗೊರಟಿಲ್ಲ. ಇದು ರೆಡಿ ಪ್ಲಾಂಟ್. ಇದು ರೆಡಿ ಪ್ಲಾಂಟ್ ಅಂದ್ರೆ ಇದು ಆಲ್ರೆಡಿ ಫ್ರೂಟಿಂಗ್ ಬಿಟ್ಟಿರೋದು, ಅಂದ್ರೆ ಬಿಡ್ತಾ ಇರುತ್ತೆ. ಇದಂದ್ರೆ ಬೇಗ ಕಾಯಿ ಬಿಡತ್ತೆ. ನಮ್ಮ ನಾರ್ಮಲ್ ಅಮಟೆ ಕಂಡಂಗಲ್ಲ, ಜಾಸ್ತಿ ಹೈಟ್ ಹೋಗಲ್ಲ, ಜಸ್ಟ್ 10 feet ಒಳಗಡೆನೆ ಹೈಟ್ ಇರ್ತದೆ, ಬುಷ್ ಆಗಿ ಬೆಳೆಯುತ್ತೆ ಇದು. ಅಮಟೆಕಾಯಿ. ಜಾಯಿಕಾಯಲ್ಲಿ ಕೂಡ ನಮ್ಮ ಹತ್ರ ಸುಮಾರು ವೆರೈಟಿ ಇದೆ. ಇದೆಲ್ಲ ಜಾಯಿಕಾಯಿ. ಇದೆಲ್ಲ ಒಂದು 2 to 3 years ಅಲ್ಲಿ ಫ್ರೂಟಿಂಗ್ ಆಗೋ ವೆರೈಟಿ. 2 to 3 years ಅಲ್ಲಿ ಫ್ರೂಟಿಂಗ್ ಆಗ್ತದೆ. ಇದೆಲ್ಲ ಏನು?
ಇದೆಲ್ಲ ಫ್ಲವರ್ ಜಸ್ಟ್ ಶೋ ಪ್ಲಾಂಟ್ಸ್. ಹಾ ಶೋ ಪ್ಲಾಂಟ್ಸ್ ಶೋ ಜಸ್ಟ್. ಪ್ಲಾಂಟ್ಸ್. ಲವಂಗ ಇದೆ ಬೇಕಿದ್ರೆ. ಲವಂಗ ಯಾವುದು? ಲವಂಗ ಇದು ನೆಲ್ಯಾಡಿ ಗ್ರೀನ್ ತೋರ್ಸಿದ್ರಲ್ಲ ಗೋಲ್ಡ್ ಅದು. ಅಂತ. ಲವಂಗ ಅಲ್ಲ, ಸಾರಿ, ಏಲಕ್ಕಿ. ಏಲಕ್ಕಿ. ಹಾ. ಇದೆಲ್ಲ ನೆಲ್ಯಾಡಿ ಗ್ರೀನ್ ಗೋಲ್ಡ್ ವೆರೈಟಿ ಅದು. ನೆಲ್ಯಾಡಿ ಗ್ರೀನ್. ಹೀಗೆ ಓಕೆ. ಲವಂಗ. ಇದು ಧೂಪ ಅದು. ಧೂಪ. ಓಕೆ. ವೀಕ್ಷಕರೇ ನೋಡಿ, ಇದು K2 ಸ್ಪೆಷಲ್ ಕೋಕೋನಟ್. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇದೆ ನೋಡಿ. 2.5 ವರ್ಷದಲ್ಲಿ ಕಾಯಿಗಳನ್ನು ನೀಡಲಾರಂಭಿಸಿ 60 ವರ್ಷದ ಜೀವಿತಾವಧಿಯನ್ನು ಹೊಂದಿದೆ. ಇಲ್ಲೆಲ್ಲ ದಾಳಿಂಬೆ ಇದೆ. ದಾಳಿಂಬೆ ಆಲ್ರೆಡಿ ನೋಡಿ ಕಾಯಿ ಬಿಟ್ಟಿದೆ. ಸೊ ಇದು ಕಂಟಿನ್ಯೂಸ್ ಕಾಯಿ ಬಿಡ್ತಾ ಇರ್ತೀನಿ ನೋಡಿ. ಸೊ ಇದೆಲ್ಲ ಯಾವ ವೆರೈಟೀಸ್ ಅಂತ ಹೇಳಿ ನೀವು ತಿಳ್ಕೊಬೋದು. ಸೊ ಹಿಂಗೆ ಇದೆಲ್ಲ ನೋಡಿ ಶೋ ಪ್ಲಾಂಟ್ಸ್ ನೋಡಿ. ನಾನಿಷ್ಟು ದೊಡ್ಡ ನರ್ಸರಿ ನೋಡೇ ಇರಲಿಲ್ಲ. ನೀವೆಲ್ಲರಾದ್ರೂ ನೋಡಿದರೆ ನೀವು ಹೇಳ್ಬೋದು, ಕಮೆಂಟ್ಸ್ ಮಾಡ್ಬೋದು. ನೋಡಿ ಇಲ್ಲಿ ಯಾವುದೋ ಗೂಡು ಕಟ್ಟಿದೆ ಪಕ್ಷಿ. ಇದು ರೆಡ್ ಸೀತಾಫಲ ಅಂತ. ಇದು ತಗೊಂಡೆ ನಾನು. ತಗೊಂಡಿದ್ರಾ? ರೆಡ್ ಸೀತಾಫಲ ತಗೊಂಡೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಎಕ್ಸೋಟಿಕ್ ಅಂದ್ರೆ ಹಾ ಇದೆಲ್ಲ ಸುಮಾರು ನಾ ಹೇಳಿದ್ನಲ್ಲ, ಪ್ಲಮ್ ಅಲ್ಲಿ. ಪ್ಲಮ್ ಅಲ್ಲಿ ರೈನ್ ಫಾರೆಸ್ಟ್ ಪ್ಲಮ್ ಇದೆಲ್ಲ ಅಲ್ಲಿ ಕಾಯಿ ಬಿಟ್ಟಿದ್ ಗಿಡ ಇದೆ. ಯಾವುದು? ಕಾಯಿ ಬಿಟ್ಟಿರೋ ಗಿಡ ಇದೆ. ಯಾವುದು? ರೈನ್ ಫಾರೆಸ್ಟ್ ಪ್ಲಮ್ ಅದು. ಇದು ಒಂದು ಇಷ್ಟೇ ಸಣ್ಣ ಪ್ಲಮ್ ಅದು. ಒಳ್ಳೆ ಒಂದು ಹುಳಿ ಸ್ವೀಟ್ ಮಿಕ್ಸ್ ಆಗಿರೋ ಟೇಸ್ಟ್ ಇದೆ. ನೀವು ಹೇಳಿದ್ರಲ್ಲ ಅಲ್ಲಿ ತೋರಿಸಿದ್ರಿ ನೀವು. ಅದು ಒಳ್ಳೆ ಬಿಡುತ್ತೆ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಚೆರಿಯಲ್ಲಿ ನಮ್ಮ ಹತ್ರ ರಿಯೋ ಗ್ರ್ಯಾಂಡ್ ಚೆರಿ, ಮೈನ್ಲಾ ಟೆನ್ನಿಸ್ ಚೆರಿ, ಅದು ಬೇಕಿದ್ರೆ ನೀವು ಉಂಟಲ್ಲ ಅಲ್ಲಿ ಹೋಗುವಾಗ ಅಲ್ಲಿ ಒಂದ್ ಮರದಲ್ಲಿ ಫುಲ್ ಕಾಯಿ ಬಿಟ್ಟಿದೆ. ಹೌದಾ? ನೀವು ಹೋಗುವಾಗ ನೋಡ್ಬೋದು, ಇಲ್ಲಿ ತಗೊಂಡು ಹಾಕ್ಬೋದು. ಲೆಮನ್ ಇದೆಲ್ಲ ಸೀಡ್ಲೆಸ್ ಲೆಮನ್. ಇದೆಲ್ಲ ಸೀಡ್ಲೆಸ್ ಲೆಮನ್ ಅಲ್ಲ? ಕೆಂಪು ಹಲಸು, ರೆಡ್ ಜಾಕ್ ಫ್ರೂಟ್ ಅಂತ ನೋಡಿ. ಇದೆಲ್ಲ ಸಣ್ಣ ಸಸಿಗಳು. ಇದು ನೋಡಿ, ಇದೆಲ್ಲ ಅವಾಗಲೇ ತೋರಿಸಿ. ಥೈಲ್ಯಾಂಡ್ ಮಾರ್ಕೆಟ್ ಲೆಮನ್ ಇದು. ಇದು ನೋಡಿ ಚಿಲ್ಲಿ ಮ್ಯಾಂಗೋ. ಇದರ ಹೆಸರು ಚಿಲ್ಲಿ ಮ್ಯಾಂಗೋ ಅಂತ ಹೇಳಿ. ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿ. ಸ್ನೇಹಿತರೆ, ಬಂದು ವೀಕ್ಷಣೆ ಮಾಡಿ, ಒಳ್ಳೆ ಗಿಡಗಳನ್ನ ತಗೊಳ್ಳಿ. ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿ. ಇವ್ರದ್ದೇ ಓನ್ ರಿಸರ್ಚ್ ಪ್ಲಾಂಟ್ಸ್ ಇದಾವೆ ನೋಡಿ. ಮಳೆ ಬರ್ತಾ ಇದೆ, ಸೊ ಹಿಂಗೆ ನೋಡಿ. ಇದು ನೋಡಿ ಏನು ಅಂತೇಳಿ ಎಲ್ಲ ಮಳೆ ಬಂದು ಎಲ್ಲ ಇದಾಗ್ಬಿಟ್ಟಿದೆ ನೋಡಿ. ಇದು ರೆಡ್ ಆಮ್ಲ ನೋಡಿ. ಇದ್ರ ಹೆಸರು ರೆಡ್ ಆಮ್ಲ ಅಂದ್ರೆ ನಲ್ಲಿಕಾಯಿ. ರೆಡ್ ಆಮ್ಲ. ಸೊ ಆಮ್ಲ ವೆರೈಟೀಸ್ ಎಲ್ಲ ಇಲ್ಲಿದೆ ನೋಡಿ, ಬೇರೆ ಬೇರೆ ವೆರೈಟೀಸ್. ಪ್ಲಾಂಟ್ಸ್ನ ನೋಡ್ತಾ ಇದ್ರೆ, ಗಿಡಗಳ ಜೊತೆ ಇದ್ರೆ ತುಂಬ ಖುಷಿ ಅನ್ಸುತ್ತೆ ನೋಡಿ. ನಾವು ಬಂದು ಸುಮಾರು ಒಂದು 2 hours ಆಯಿತು, ಆದರೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನೋಡಿ. ಇನ್ನು ಎಷ್ಟೋ ತೋರಿಸೋದಿದೆ, ಬಟ್ ಸಮಯದ ಅಭಾವ ನೋಡಿ. ಬನಾನಾ ಚಿಕ್ಕು ಇದೆಲ್ಲ ತೋರಿಸಿದ್ದೀವಿ. ಸೊ ಮಿಯಾಜಾಕಿ ಮ್ಯಾಂಗೋ, ಮಾವಣ್ಣನಿಂದು ತಳಿ ಇದು ಮಿಯಾಜಾಕಿ. ನೋಡಿ, ಇದು ಮಾಲ್ಗೋವಾ ಮ್ಯಾಂಗೋ. ಸ್ನೇಹಿತರೆ, ಇದು
ಫ್ರೆಂಡ್ಸ್ ಇದಂತೂ ದೊಡ್ಡ ನರ್ಸರಿ, ಯಾವ ಗಿಡ ಬೇಕಂದ್ರೂ ಸಿಗುತ್ತೆ. ಡೌಟ್ ಇಟ್ಕೊಳ್ದಂಗೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ ನೋಡಿ, ಇದು ರೆಡ್ ಡೈಮಂಡ್ ಪೇರ್ಲೆ ಹಣ್ಣು, ಸೀಬೆಕಾಯಿ, ಥೈಲ್ಯಾಂಡ್ ಕೆಂಪು ಪೇರ್ಲೆ ಹಣ್ಣು. ಇದು ನೋಡಿ ಈ ಥರ ಇದೆ. ಇದು ನೋಡಿ ಬ್ಲ್ಯಾಕ್ ಡೈಮಂಡ್ ಗುವಾ, ಬ್ಲ್ಯಾಕ್ ಡೈಮಂಡ್ ಇದು ಪೇರ್ಲೆ ಹಣ್ಣು ಗಿಡ ಯಾವ ಥರ ಇದೆ ನೋಡಿ. ಇದು ನೋಡಿ ತಾಯಿ ಕಿಂಗ್ ಸಪೋಟ ಯಾವ ಥರ ಇದೆ ನೋಡಿ ಗಿಡಗಳು. ಸಣ್ಣ ಸಸಿಗಳಿವು. ಇಲ್ಲೇ ತೋರಿಸಿದ್ವಲ್ಲ ಥೈಲ್ಯಾಂಡ್ ಬನಾನಾ, ಚಿಕ್ಕು ಸಪೋಟ ವೆರೈಟಿ ಬನಾನಾ ಥರ ಬರುತ್ತೆ. ಇದು ನೋಡಿ, ಇದು ಏನಂತ ಹೇಳಿದ್ರೆ ಇದು ಯೆಲ್ಲೋ ಸ್ಟ್ರಾಬೆರಿ ಗುವಾ ಅಂತೇಳಿ ಇದು ಈ ಥರ ಬರುತ್ತೆ. ಅಂದರೆ ಸೀಬೆಕಾಯಲ್ಲೇ ಯೆಲ್ಲೋ ಸ್ಟ್ರಾಬೆರಿ ವೆರೈಟಿ ಇದು. ಈ ಕಡೆ ಹೋಗೋಣ, ಇದೆಲ್ಲ ಅದೇ. ಇದು ನೋಡಿ ರೆಡ್ ಡೈಮಂಡ್ ಜಪಾನ್ ಗುವಾ, ಇದು ಅಂದರೆ ಜಪಾನ್ದು ಬ್ರೀಡ್ ಅನ್ಸುತ್ತೆ. ಇದು ರೆಡ್ ಡೈಮಂಡ್ ಜಪಾನ್ ಗುವಾ, ಇದು ರೆಡ್ ಡೈಮಂಡ್ ಸೀಬೆಕಾಯಿ ತಳಿ ಇದು. ಇದು ನೋಡಿ ಥೈಲ್ಯಾಂಡ್ ಕ್ಯಾಟಿಮೋನ್ ಮ್ಯಾಂಗೋ. ಎಲ್ಲ ಹೆಸರುಗಳೇ ನಮಗೆ ಪ್ರೊನೌನ್ಸ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್. ವೀಕ್ಷಕರೇ ಸುಮಾರು ವೆರೈಟೀಸ್ ಇದೆ ಆ್ಯಕ್ಚುಲಿ. ನಿಮ್ಗೆ ಯಾವುದೇ ವೆರೈಟೀಸ್ ಬೇಕು ಅಂದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವರು ಹೇಳ್ತಾರೆ. ನೋಡಿ ಶೋ ಗಿಡಗಳೆಲ್ಲ ಇದೆ, ಸುಮಾರು ವೆರೈಟೀಸು. ಸೊ ಈ ಥರ ನಿಮ್ಗೆ ಯಾವುದು ಪ್ಲ್ಯಾಂಟ್ಸ್ ಬೇಕು ಅಂದರೂ ಎಲ್ಲ ಸಿಗುತ್ತೆ, ನೀವು ಇಲ್ಲಿ ಬಂದು ನೋಡ್ಬೋದು ನೋಡಿ. ಇದೇನು ಇದೆ ನೋಡೋಣ ಬನ್ನಿ. ರೆಡ್ ಕಸ್ಟರ್ಡ್ ಆ್ಯಪಲ್ ಅಂತೆ ನೋಡಿ. ಯಾವ ಕಲರ್ ಇದೆ? ಸೀತಾಫಲ, ರೆಡ್ ಕಸ್ಟರ್ಡ್ ಆ್ಯಪಲ್ ಇದು. ನೋಡಿ ಟರ್ಕಿ ಅಂಜೀರ್ ಇದೆ. ಟರ್ಕಿ ಅಂಜೀರ್ ಯಾವ ಥರ ಇದೆ ನೋಡಿ ಗಿಡ ನೋಡಿ. ಇದು ಯಾವ ಥರ ಪುಲಾಸ ಅನ್ನೋಂಥ ಇದೆ. ಸೊ ಸುಮಾರು ವೆರೈಟೀಸ್ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಆಲ್ರೆಡಿ ಫಲ ಕೊಟ್ಟಿದೆ, ಇದು ಆಲ್ರೆಡಿ ಫ್ರೂಟ್ ಬಿಟ್ಟಿದೆ ಇದು. ಸೊ ನೋಡ್ಬೋದು. ಸೊ ನಿಮಗೆ ರೆಡಿ ಪ್ಲಾಂಟ್ಸ್ ಸಿಗುತ್ತೆ ಆರಾಮಾಗಿ. ನಿಮಗೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀವಿ, ಇನ್ನೂ ಬೇಕಾದಷ್ಟಿದೆ ಅಂದರೆ ತೋರಿಸೋದಕ್ಕೆ, ಪೂರ್ತಿಯಾಗಿ ತೋರಿಸೋದಕ್ಕೆ. ಇಲ್ಲಿ ನೋಡಿ ಎಲ್ಲ ಹೂವೆಲ್ಲ ಬಿಟ್ಟಿದೆ. ನೋಡಿ ಬ್ರೋ, ಈಗ ಏನು ಅಂತಂದ್ರೆ ಇದು ನಮ್ಮ ವಿಡಿಯೋನ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ದೂರದಲ್ಲಿ ಇರ್ತಾರೆ, ಸೊ ಅವ್ರಿಗೆ ಈ ಪ್ಲಾಂಟ್ ನಮಗ್ ಬೇಕಪ್ಪ ಅಂತ ಕೇಳ್ತಾರೆ. ಏನೋ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರಿಗೆ ಇದು ಬೇಕು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಸಾಕು, ಡೆಲಿವರಿ ಕೊಡ್ತೀರಾ? ಡೆಲಿವರಿ ಇದೆ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾನು ಮಾಡ್ತೀವಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಡೆಲಿವರಿ ಮಾಡ್ತಾ ಇದೆ. ನಮ್ ಡೆಲಿವರಿ ಅವೈಲೇಬಲ್ ಇದೆ, ನಾವೆಲ್ಲ ಕಡಿವಿ. ಈಗ ಚಿಕ್ಕ ಗಿಡಗಳು ಬೇಕಂದ್ರೆ ಆನ್ಲೈನ್ ಡೆಲಿವರಿ ಕೂಡ ಇದೆ. ಕಾಂಟ್ಯಾಕ್ಟ್ ನಂಬರ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಿನಿ ಅಥವಾ ಸೈಡ್ ಅಲ್ಲಿ ಕೊಟ್ರೆ ಸಾಕು. ನಾವು ಎಲ್ಲ ಡೀಟೇಲ್ಸ್ ಕಾಲ್ ಮಾಡಿದ್ರೆ ಏನೇ ಡೀಟೇಲ್ಸ್ ಬೇಕಿದ್ರು ಹೇಳ್ಕೊಡ್ಬಹುದು. ಈಗ ಪ್ಲಾಂಟ್ಸ್ ಬೇಕಂದ್ರೆ ಅದ್ರ ಲಿಸ್ಟ್ ಏನೆಲ್ಲ ಗಿಡಗಳಿದೆ, ಯಾವ ಸೈಜ್ ಇದೆ ಎಲ್ಲ ನಿಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ತೋರಿಸಿ ಕೂಡ ಗಿಡಗಳನ್ನು ಪರ್ಚೇಸ್ ಮಾಡಬಹುದು. ಸೊ ಬಿಕಾಸ್ ಎಲ್ಲೆಲ್ಲಿಂದ ದೂರದಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲ ವೆರೈಟಿ ಕೊಡ್ಬೋದು. ಸೊ ಮೇನ್ಲಿ ಫ್ರೂಟ್ಸ್ ವೆರೈಟೀಸ್, ಫ್ರೂಟ್ಸ್ ಎಲ್ಲ ಗಿಡಗಳಿದೆ. ಫ್ರೂಟ್ಸ್ ಇದೆ, ತೆಂಗಿನ ಗಿಡಗಳಿವೆ. ತೆಂಗಿನ ಗಿಡದಲ್ಲಿ ಒಳ್ಳೆ ಕಾಯಿ ಬಿಡೋ ವೆರೈಟಿ ಸುಮಾರು ಇದೆ. ತೆಂಗಿನ ಗಿಡದಲ್ಲೂ ಸುಮಾರು ವೆರೈಟಿ ಇದೆ. ಫ್ರೂಟ್ಸ್ ಅಲ್ಲಿ ನಿಮ್ಮ ಒಂದು ತೋಟಕ್ಕೆ ಬೇಕಾರೋ ಏನೇ ಗಿಡ ಬೇಕಿದ್ರು ನಮ್ಮ ಹತ್ರ ಬಂದ್ರೆ ಸಿಗ್ತದೆ. ತೆಂಗಿನ ಗಿಡದ ಬಗ್ಗೆ ಹೇಳ್ತೀನಿ ನಾನು. ತೆಂಗಿನ ಗಿಡದಲ್ಲಿ 2.5 ವರ್ಷದಿಂದ ಕಾಯಿ ಬಿಡುವಂತ ವೆರೈಟಿ ಕೂಡ ನಮ್ಮ ಹತ್ರ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಎಲ್ಲ ನಾವು ಹೇಳ್ತೀವಿ. 2.5 years ಇಂದ ನಮಗೆ ಫಲ ಕೊಡೋ 2.5 to 3 years ಒಳಗಡೆ. ಏನಂದ್ರೆ ನಾವು ಹೇಳೋದು ಏನಂದ್ರೆ ನಮ್ಮ ತೋಟದಲ್ಲಿ ನಾವು ನಟ್ಟು ನೋಡಿದೀವಿ.
ನಮ್ ತೋಟದಲ್ಲಿ ನಟ್ಟು ಫಲ ಬಿಟ್ಟಿದ್ದಕ್ಕೆ ನಾವು ಹೇಳ್ತಾ ಇರೋದು. ಓಕೆ ನಮ್ಗೆ ಒಳ್ಳೆ ರಿಸಲ್ಟ್ ಇದೆ. ಓಕೆ ನಮ್ ತೋಟದಲ್ಲಿ ನಿಯರ್ಲಿ 500 ಅಬೌವ್ ವೆರೈಟಿ ಪ್ಲಾಂಟ್ಸ್, ವೆರೈಟಿ ಅಲ್ಲ 500 ಪ್ಲಸ್ ವೆರೈಟಿ ಪ್ಲಾಂಟ್ಸ್ ಇದೆ. ತೆಂಗಿನ ಗಿಡ ಇದೆ. ತೆಂಗಿನ ಗಿಡ ಗಿಡ ಇದೆ. 500 ಸಸಿ ಇದೆ. ಸಸಿ ಇದೆ. ನಿಮ್ಮ ಹತ್ರ ಇದೆ. ಅದ್ರಲ್ಲಿ ಸುಮಾರು ವೆರೈಟಿಗಳಿವೆ. ಓಕೆ ನಾವು ನಮ್ದು ಈ ಸೈಡ್ ಅಲ್ಲಿ ಯಾವ್ದು ಒಳ್ಳೆ ಕಾಯಿ ಬಿಡ್ತಾ ಇದೆ ಹಾ ಆ ವೆರೈಟಿನ ಇಲ್ಲಿ ಸೇಲ್ ಮಾಡ್ತೀವಿ. ಓಕೆ. ಇದು ಎಲ್ಲ ಓನ್ ರಿಸರ್ಚ್ ನಿಮ್ದೆ? ನೋಡಿ ನೋಡಿ ಅಂದ್ರೆ ನಾವು ಬೇರೆ ಸುಮಾರು ನಮ್ ಪ್ಲಾಂಟ್ಸ್ ನಮ್ ತೋಟ ನಟ್ಟು ನೋಡ್ತೀವಿ. ಅಲ್ಲಿ ಈಗ ನಮ್ಮ ಹತ್ರ ಒಂದು ನಿಯರ್ಲಿ 30+ ಇಯರ್ ಇಂದ ನಾವು ನರ್ಸರಿ ಮಾಡ್ತಾ ಇದೀವಿ. ಓಕೆ ನಮ್ ತೋಟ ಕೂಡ ಇದೆ. ಹಾ. ಅಲ್ಲಿ ಯಾವ್ದೆಲ್ಲ ಫಲ ಬಿಟ್ಟಿತ್ತು ಅದ್ರದ್ದೆಲ್ಲ ವೆರೈಟಿಗಳು ಕೂಡ ಇಲ್ಲಿ ಸೇಲ್ ಮಾಡ್ತೀವಿ. ಹಾ ಒಳ್ಳೆ ರಿಸಲ್ಟ್ ಇರೋ ವೆರೈಟಿ ಮಾತ್ರ ನಾವು ಕೊಡ್ತೀವಿ. ಓಕೆ ಯಾವ ಕಾಯಿ ಬಿಡಲ್ಲ, ಯಾವ ಲೆಸ್ ರಿಸಲ್ಟ್ ಇದೆ ಆ ಗಿಡಗಳು ನಾವ್ ಇಲ್ಲಿ ಕೊಡಲ್ಲ. ಹಾ ನಿಮ್ಗೆ ಫಾರ್ಮಸಿಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಫಾರ್ಮರ್ಸ್ ಅದೇ ನಮ್ದು ಮೇನ್ ಏಮ್. Okay. ಇದು ಒಂದು ಬಿಸ್ನೆಸ್ ಮಾತ್ರ ಅಲ್ಲ. ಬಿಸ್ನೆಸ್ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಸ್ ನನ್ನ ತಂದೆ ಕೂಡ ಫಾರ್ಮರೇ. ಹಾ ಸೊ ಅವ್ರದ್ದು ಒಂದು ಇಂಟ್ರೆಸ್ಟ್ ಇಂದ ಮಾಡಿರೋದು ಇದು. ಓಕೆ. ಇದು ಎಷ್ಟು ವರ್ಷ ಆಯ್ತು? ನಾವು ನನ್ನ ತಂದೆಯವ್ರು ಇದ್ರಲ್ಲಿ ಬಂದು ನಿಯರ್ಲಿ ಅವ್ರು ಚಿಕ್ಕದಿಂದನೇ ಮಾಡ್ತಾ ಇದ್ದಿದ್ರು. ಹಾ ಈಗ ನಮ್ದು ಇಲ್ಲಿ ಸ್ಟಾರ್ಟ್ ಆಗಿ ಒಂದು 30+ ಇಯರ್ ಆಗಿದೆ ಬೈಂದೂರಲ್ಲಿ. ಬೈಂದೂರಲ್ಲಿ ಇದಂದ್ರೆ ಉಡುಪಿ ಡಿಸ್ಟಿಕ್, ಕರ್ನಾಟಕದ ಹಾ. ಉಡುಪಿ ಡಿಸ್ಟಿಕ್ ನ ಬೈಂದೂರು ಲೊಕೇಶನ್ ಹೈವೇ ಹತ್ರನೇ, NH ಹೈವೇ ಹತ್ರನೇ ಇದೆ. NH ಹತ್ರ ಅಂದ್ರೆ ನಿಯರ್ ಟು ಬಸ್ ಸ್ಟ್ಯಾಂಡ್. ನಿಯರ್ ಟು ಬಸ್ ಸ್ಟ್ಯಾಂಡ್, ಬೈಂದೂರು ನಿಯರ್ ಬೈ Near by. ಹೈವೇ ಎಲ್ಲ ಇದೆ. ಹೈವೇ ಅಲ್ಲೇ ಇದೆ. ಹಾ ಓಕೆ. ನಿಮ್ಮ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಹಾಗೆ ನನ್ನ ಹೆಸರು ಮಿಲನ್ ಅಂತ. ಹಾ ಅದು 77606 77606 77606 74510. 510. ಸರಿ, ಯಾರಿಗಾದ್ರೂ ಬೇಕು ಅಂದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡಿದ್ದೀರಾ. ಥ್ಯಾಂಕ್ ಯು. ನಿಮಗೆ ನೀವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.